Hello dear students, welcome back. Next question. Show that the relation R in the set A equal to 1, 2, 3, 4, 5 given by R equal to A comma B such that modulus of A minus B is even is an equivalence relation. ಈ ರಿಲೇಷನ್ ಒಂದು equivalence relation ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಪಾರ್ಟ್ ಅದು. ಅದರ ಜೊತೆಗೆ show that all the elements of 1, 3, 5 are related to each other. ಅಂದ್ರೆ 1, 3, 5 ಅಂತ ಏನು ಸೆಟ್ ಕೊಟ್ಟಿದ್ದಾನೆ, ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತನ್ನ ಜೊತೆ ತಾನೇನೆ ಏನಾಗಿದೆ ರಿಲೇಟ್ ಆಗಿದೆ ಅಂತ ತೋರಿಸಬೇಕು. ಅಂದರೆ 1 is related to 1, 1 is related to 3, 1 is related to 5 and 3 is related to 1, 3 is related to 3, 3 is related to 5 and so on. ಈ ರೀತಿ ಅದೇ ರೀತಿ 2, 4 ಅಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿದೆ. ಬಟ್ 1, 3, 5 ಮತ್ತು 2, 4 ಏನು ಎರಡು ಸೆಟ್ ಇದೆಯಲ್ಲ, ಆ ಎರಡು ಸೆಟ್ಟಲ್ಲಿ ಯಾವುದೇ ಎಲಿಮೆಂಟು ಇನ್ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ ಅಂತ ಸೆಕೆಂಡ್ ಪಾರ್ಟಲ್ಲಿ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಪಾರ್ಟ್ ಆ್ಯಸ್ ಯೂಶುವಲ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡೋದೆ. ಸೊ ಮೊದಲು ಅದನ್ನು ಫಾಸ್ಟಾಗಿ ಮಾಡಿಬಿಡೋಣ, ಆಮೇಲೆ ಎರಡನೇ ಪಾರ್ಟಿಗೆ ಬರೋಣ ಅಂತ. ಸೊ ಸೊಲ್ಯೂಷನ್ ಅದರಲ್ಲಿ ರಿಲೇಷನ್ ಏನಂತ ಡಿಫೈನ್ ಮಾಡಿದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಡಿಫೈನ್ ಮಾಡಿದೆ. ಓಕೆ, ಫಸ್ಟ್ ಒನ್ ಏನು ರಿಫ್ಲೆಕ್ಸಿವ್. Clearly modulus of a minus a, so it is equal to 0. It is nothing but 0. 0 is even number. So modulus of a minus a ಅನ್ನೋದು ಈವನ್ ನಂಬರ್ ಅಂತ ಬಂದಿರೋದ್ರಿಂದ this implies a comma a belongs to R for all a belongs to the given set. Therefore we can say that R is reflexive. ಸೆಕೆಂಡ್ ಪಾರ್ಟಿಗೆ ಬಂದರೆ ಸಿಮೆಟ್ರಿಕ್. ಲೆಟ್ A comma B belongs to R. This implies modulus of A minus B is even. So this implies modulus of minus of A minus B is even. ನೋಡಿ, ಮಾಡ್ಯುಲಸ್ ಆಫ್ 2 ಅನ್ನೋದು ಈವನ್ ನಂಬರ್ ಆದರೆ ಮಾಡ್ಯುಲಸ್ ಆಫ್ -2 ಏನಾಗುತ್ತೆ, ಅದು ಕೂಡ ಮಾಡ್ಯುಲಸ್ ಆಫ್ 2 ಆಗ್ತದೆ. ದಟ್ ಈಸ್ ನಥಿಂಗ್ ಬಟ್ 2 ಪಾಸಿಟಿವ್. ಮಾಡ್ಯುಲಸ್ ಆಫ್ -2 ನೀವು ಮಾಡ್ಯುಲಸ್ ಒಳಗಡೆ ನೆಗೆಟಿವ್ ನಂಬರ್ ಬರೆದ್ರು ಕೂಡ ಅದು ಕೂಡ 2 ಆಗೇ ಬರ್ತದೆ ಹೊರಗಡೆ. 2 ಅಂತಂದರೆ ಈವನ್ ನಂಬರ್. ಸೊ ನೀವು ಮಾಡ್ಯುಲಸ್ ಒಳಗಡೆ ಪಾಸಿಟಿವ್ ಆದರೂ ಬರೀರಿ, ನೆಗೆಟಿವ್ ಆದರೂ ಬರೀರಿ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಎ ಮೈನಸ್ ಬಿ ಅನ್ನೋ ಈವನ್ ನಂಬರ್ನ ನಾನು ಅಂತ ಬರ್ಕೊಂಡಿದ್ದೀನಿ, ಮೈನಸ್ ಆಫ್ ಎ ಮೈನಸ್ ಬಿ ಅಂತ ಬರ್ಕೊಂಡಿದ್ದೀನಿ. ಸೊ ಮೈನಸ್ ಆಫ್ ಎ ಮೈನಸ್ ಬಿ ಅಂತ ಬರ್ಕೊಂಡ್ರು ಕೂಡ ಆವಾಗಲೂ ಅದು ಈವನ್ ನಂಬರೇ ಆಗಿರುತ್ತೆ. ಸೊ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಎ, ಸ್ಟಿಲ್ ಇಟ್ ಈಸ್ ಈವನ್. So modulus of b minus a is even. This implies b comma a belongs to R for all a b belongs to the set a. So a comma b belongs to R, then b comma a belongs to R ಆಯಿತು. So we can conclude that the given relation is symmetric relation. So this implies R is symmetric. Therefore R is symmetric. ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಈಗ ಥರ್ಡ್ ಒನ್ನಿಗೆ ಬರಬೇಕು, ಟ್ರಾನ್ಸಿಟಿವ್. ಸೊ ಎರಡು ಆರ್ಡರ್ ಪೇರ್ಗಳು ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಲೆಟ್ A comma B belongs to R and B comma C belongs to R. ಸೊ ಎರಡು ಆರ್ಡರ್ ಪೇರ್ ತಗೊಂಡಿದ್ದೀನಿ. A comma B belongs to R ಅಂದರೆ ಮಾಡ್ಯುಲಸ್ ಆಫ್ A ಮೈನಸ್ B ಈಸ್ ಈವನ್ ಅಂತ ಅರ್ಥ. ಅದೇ ರೀತಿ B comma C belongs to R ಅಂತಂದರೆ ಮಾಡ್ಯುಲಸ್ ಆಫ್ B ಮೈನಸ್ C ಈಸ್ ಈವನ್ ಅಂತ ಅರ್ಥ. ಸೊ A ಮೈನಸ್ B ಅನ್ನೋದು ಈವನ್ನು, B ಮೈನಸ್ C ಅನ್ನೋದು ಈವನ್ ಆದರೆ ಮಾಡ್ಯುಲಸ್ ಆಫ್ A ಮೈನಸ್ B ಪ್ಲಸ್ B ಮೈನಸ್ C ಇದು ಕೂಡ ಏನಾಗಿರುತ್ತೆ, ಈವನ್ ಆಗಿರುತ್ತೆ. ಇದನ್ನು ಡೈರೆಕ್ಟಾಗಿ ಆ್ಯಕ್ಚುಲಾಗಿ ಹಿಂಗೆ ಸಾಲ್ವ್ ಮಾಡಬಾರ್ದು, ಮಾಡ್ಯುಲಸ್ ಇರೋದ್ರಿಂದ ಹಿಂಗೆ ಡೈರೆಕ್ಟಾಗಿ ಸಾಲ್ವ್ ಮಾಡಬಾರ್ದು. ಬಟ್ PU ಲೆವೆಲ್ಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎರಡು ಕೇಸ್ಗಳು ಬರ್ತದೆ. ಏನಂತಂದರೆ ಎ ಬಿ ಮತ್ತು ಬಿ ಸಿ ಎರಡೂ ಈವನ್ ನಂಬರ್ ಆಗಿರೋಂಥ ಸಿಚುವೇಷನ್ನು, ಎ ಬಿ ಮತ್ತು ಬಿ ಸಿಗಳು ಆಡ್ ನಂಬರ್ ಆಗಿರೋಂಥ ಸಿಚುವೇಷನ್ನು, ಇನ್ನು ಒಂದು ಈವನ್ನು ಒಂದು ಆಡ್ ಅಂದರೆ ಎ ಬಿ ಈವನ್ನು ಬಿ ಸಿ ಆಡ್, ಈ ರೀತಿ ಬೇರೆ ಬೇರೆ ಸಿಚುವೇಷನ್ಗಳನ್ನ ತಗೊಂಡಿಲ್ಲ. ಆ್ಯಕ್ಚುಲಿ ಸಾಲ್ವ್ ಮಾಡಬೇಕು, ಬಟ್ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತದೆ PU ಲೆವೆಲ್ಗೆ ಅಂತ ನಾನು ಏನು ಮಾಡ್ತಿದ್ದೀನಿ, ಡೈರೆಕ್ಟಾಗಿ ತಗೊತಿದ್ದೀನಿ. ಪ್ರಾಬ್ಲಮ್ ಇಲ್ಲ, ಈ ರೀತಿ ಮಾಡ್ಬೋದು.
ಎ ಮಾಡ್ಲಸ್ ಆಫ್ ಎ ಮೈನಸ್ ಸಿ ಇದೇನಾಯ್ತು ಈಗ ಇದು ಕೂಡ ಈವನ್ ಆಯ್ತು. ಯಾಕಂದರೆ ಎ ಮೈನಸ್ ಬಿ ಈವನು, ಬಿ ಮೈನಸ್ ಸಿ ಈವನ್ ಅಂತಂದರೆ ಎರಡು ಈವನ್ ನಂಬರ್ಗಳನ್ನು ಆ್ಯಡ್ ಮಾಡಿದರೆ ಈವನೇ ಬರುತ್ತೆ. ಹೀಗಾಗಿ ಎ ಮೈನಸ್ ಸಿ ಅನ್ನೋದೇನು ಬಂತು ಇಲ್ಲಿ ಈವನ್ ನಂಬರ್ ಅಂತ ಬಂತು. ದಿಸ್ ಇಂಪ್ಲೈಸ್ ಎ ಕಮ ಸಿ ಆರ್ಡರ್ಡ್ ಪೇರ್ ಫಾರ್ಮುಲಾ ಬರೀತಿದ್ದೀನಿ. ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದ ಸೆಟ್ ಎ. ಸೊ ಇದನ್ನಂತೂ ಬರೀಲೇಬೇಕು. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ಕು ಆಯಿತು, ಜೊತೆಗೆ ಈಗ ಟ್ರಾನ್ಸಿಟಿವ್ ಕೂಡ ಆಯಿತು. ಸೊ 3 ಆಗಿರೋದ್ರಿಂದ ನಾವು ಹೇಳ್ಬೋದು ದ ಗಿವನ್ ರಿಲೇಷನ್ ಆರ್ ಈಸ್ ಆನ್ ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಸಿನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಸೊ ಕನ್ಕ್ಲೂಷನ್ ಬರೀಬೇಕು, ಆ್ಯಂಡ್ ಟ್ರಾನ್ಸಿಟಿವ್ ಆರ್ is an equivalence relation. R is an equivalence relation. ಈಗ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪಾರ್ಟಿಗೆ ಬರೋಣ. ನಾನು ಸೆಕೆಂಡ್ ಪಾರ್ಟನ್ನು ರೋಮನ್ 2 ಅಂತ ಹೇಳ್ತೇನೆ ನಾನು. ಅದನ್ನ ಬೇಕಿದ್ರೆ ಫಸ್ಟ್ ಪಾರ್ಟ್ ಅನ್ಕೊಳ್ಳೋಣ, ಇದು ಸೆಕೆಂಡ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ಏನು ಪ್ರೂವ್ ಮಾಡಬೇಕು? ಒಂದು ರಫಲ್ಲಿ ನೋಡೋದಾದರೆ ಒಂದು ಸೆಟ್ ಕೊಟ್ಟಿದ್ದಾನೆ 1 3 5 ಅಂತ, ಇನ್ನೊಂದು ಸೆಟ್ ಕೊಟ್ಟಿದ್ದಾನೆ 2 4 ಅಂತ. ನಾವು ಪ್ರೂವ್ ಮಾಡಬೇಕಾಗಿರೋದು ಈ 1 3 5 ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತಮ್ಮ ಜೊತೆ ತಾವೇ ರಿಲೇಟ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಅದೇ ರೀತಿ 2 4 ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತಮ್ಮ ಜೊತೆ ತಾವೇ ರಿಲೇಟ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಜೊತೆಗೆ 1 3 5 ಇರ್ತಕ್ಕಂಥ ಯಾವುದೇ ಎಲಿಮೆಂಟು 2 4 ಅನ್ನೋ ಸೆಟ್ಟಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ ಅನ್ನೋದನ್ನು ಕೂಡ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಹೆಸರುಗಳನ್ನ ಕೊಟ್ಕೊಂಡ್ಬಿಡ್ತೀನಿ. ಫಸ್ಟು ಲೆಟ್ ಎ ಈಕ್ವಲ್ ಟು, ಎ ಬೇಡ, ಆಲ್ರೆಡಿ ಅವರೇ ಸೆಟ್ ಕೊಟ್ಟಿದ್ದಾರೆ. ಸೊ ಎ ಬದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಬೇರೆ ಹೆಸರು ಕೊಡ್ತೀನಿ. ಲೆಟ್ ಕ್ಯಾಪಲ್ ಎಕ್ಸ್ ತಗೊಳ್ಳೋಣ. ಕ್ಯಾಪಲ್ ಎಕ್ಸ್ ಈಕ್ವಲ್ ಟು 1 3 5 ಅಂತ ತಗೊಳ್ತೀನಿ. ಆ್ಯಂಡ್ ಲೆಟ್ ಕ್ಯಾಪಿಟಲ್ ವೈ ಈಸ್ ಈಕ್ವಲ್ ಟು 2 4. ಅಬ್ಸರ್ವ್ ಮಾಡಿದರೆ ಎಕ್ಸ್ ಅಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಆಡ್ ನಂಬರ್ಸ್. ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. Since difference of any two odd numbers is an even number. ಯಾವುದಾದ್ರೂ ಎರಡು ಆಡ್ ನಂಬರ್ಗಳನ್ನು ನಾವೇನಾದರೂ ಸಬ್ಟ್ರಾಕ್ಟ್ ಮಾಡಿದರೆ ನಮಗೇನು ಸಿಗ್ತದೆ ಅಂತಂದರೆ ಒಂದು ಈವನ್ ನಂಬರೇ ಸಿಗೋದ್ರಿಂದ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ ಅದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಆಡ್ ನಂಬರ್ಸೇ. ಸೊ ಯಾವುದಾದ್ರೂ ಎರಡು ಆಡ್ ನಂಬರ್ಗಳನ್ನ ತೊಗೊಂಡು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಏನು ಬರ್ತದೆ ಅಂದರೆ ಒಂದು ಈವನ್ ನಂಬರೇ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ. ದಿಸ್ ಇಂಪ್ಲೈಸ್ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ರಿಲೇಟೆಡ್. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ರಿಲೇಟೆಡ್, ಪ್ರತಿಯೊಂದು ಎಲಿಮೆಂಟು ಕೂಡ ರಿಲೇಟ್ ಆಗಿದೆ. ಸಿಮಿಲರ್ಲಿ ಡಿಫರೆನ್ಸ್ ಆಫ್, ಈಗ ಸೆಟ್ ವೈಗೆ ಬರ್ತೀನಿ. ಸೆಟ್ ವೈನಲ್ಲಿ ಎಲ್ಲ ಎಲಿಮೆಂಟ್ಗಳು ಈವನ್ ನಂಬರ್ಸು. ಸೊ ಡಿಫರೆನ್ಸ್ ಆಫ್ ಎನಿ ಟು ಈವನ್ ನಂಬರ್ಸ್, ಯಾವುದಾದ್ರೂ ಎರಡು ಈವನ್ ನಂಬರ್ಗಳನ್ನು ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ ಅಗೇನ್ ಈವನ್ ನಂಬರೇ ಬರುತ್ತೆ. ಎರಡು ಈವನ್ ನಂಬರ್ಗಳನ್ನು ಸಬ್ಟ್ರಾಕ್ಟ್ ಮಾಡಿದರೆ ಅಗೇನ್ ಈವನ್ ನಂಬರ್, ಎರಡು ಆಡ್ ನಂಬರ್ಗಳನ್ನು ಸಬ್ಟ್ರಾಕ್ಟ್ ಮಾಡಿದರೆ ಅಗೇನ್ ಈವನ್ ನಂಬರ್. ಸೊ ಇದರ ಅರ್ಥ ಏನು ಅಂತಂದರೆ ಎವ್ರಿ ಎಲಿಮೆಂಟ್ ಆಫ್ ವೈ ಈಸ್ ರಿಲೇಟೆಡ್. ಸೊ ಪ್ರತಿಯೊಂದು ಎಲಿಮೆಂಟು ಕೂಡ ತಮ್ಮ ಜೊತೆ ತಾವೇನೆ ರಿಲೇಟ್ ಆಗಿದೆ. ಸೊ ಎಕ್ಸ್ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ರಿಲೇಟ್ ಆಗಿದೆ, ವೈ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ರಿಲೇಟ್ ಆಗಿದೆ. ಆದರೆ ಸಿನ್ಸ್ ಎಕ್ಸ್ ಅಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಆಡ್ ನಂಬರ್ಸು, ವೈನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಈವನ್ ನಂಬರ್ ಆಗಿರೋದ್ರಿಂದ ಒಂದು ಆಡ್ ನಂಬರು ಒಂದು ಈವನ್ ನಂಬರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಒಂದು ಆಡ್ ನಂಬರ್ ಬರುತ್ತೆ. ಬಟ್ ರಿಲೇಷನ್ ಪ್ರಕಾರ ನಮಗೆ ಈವನ್ ನಂಬರ್ ಬರಬೇಕು. ಹಾಗಾಗಿ ಎಕ್ಸ್ ಅಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟು ವೈನಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ. we know that
difference of, we know that difference of an even number and an odd number, ವೈಸ್ ವರ್ಸ, ಉಲ್ಟಾ ಪಲ್ಟದ ಬೇಕಾದ್ರೆ ತಗೋಬೋದು ನೀವು, ಆ್ಯಂಡ್ ಆ್ಯನ್ ಆಡ್ ನಂಬರ್, ಒಂದು ಆಡ್ ನಂಬರು ಒಂದು ಈವನ್ ನಂಬರ್ ತಗೊಂಡ್ರೆ ನಂಬರ್ ಈಸ್ ಆಲ್ವೇಸ್ ಆನ್ ಆಡ್ ನಂಬರ್. ಸೊ ಡಿಫ್ರೆನ್ಸ್ ಮಾಡಿದರೆ ಯಾವಾಗಲೂ ನಮಗೆ ಒಂದು ಆಡ್ ನಂಬರೇ ಸಿಗ್ತದೆ. ಬಟ್ ರಿಲೇಷನ್ನ ಡಿಫೈನ್ ಮಾಡಿದ್ರೆ ಹೆಂಗೆ ಅಂತ ಡಿಫೈನ್ ಮಾಡಿದ್ದೀವಿ, ಮಾಡ್ಯುಲಸ್ ಆಫ್ a ಮೈನಸ್ b ಈವನ್ ಅಂತ ಡಿಫೈನ್ ಮಾಡಿದ್ದೀವಿ. ಸೊ ಇಲ್ಲಿ ಎಕ್ಸಲ್ಲಿ ಇರ್ತಕ್ಕಂಥದ್ದು ಆಡ್ ನಂಬರ್ಸು, ವೈನಲ್ಲಿ ಇರ್ತಕ್ಕಂಥದ್ದು ಈವನ್ ನಂಬರ್ಸು. ಸೊ ಇದರಲ್ಲಿರ್ತಕ್ಕಂಥ ಒಂದು ಎಲಿಮೆಂಟ್ನ ಇದರಲ್ಲಿರ್ತಕ್ಕಂಥ ಒಂದು ಎಲಿಮೆಂಟ್ನ ತಗೊಂಡು ಡಿಫ್ರೆನ್ಸನ್ನು ಮಾಡಿದ್ರೆ ನಮಗೆ ಯಾವಾಗಲೂ ಆಡ್ ನಂಬರ್ ಬರುತ್ತೆ. ಆಡ್ ನಂಬರ್ ಬಂದಿಲ್ಲ ಅಂತಂದ್ರೆ ಅವೆರಡು, ಆಡ್ ನಂಬರ್ ಬಂದಿದೆ ಅಂತಂದ್ರೆ ಅವೆರಡು ರಿಲೇಟ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಎಕ್ಸಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟು ವೈನಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಲ್ಲ. This implies no element of x is related to any element of y. ಸೊ ಎಕ್ಸಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟು ವೈನಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಸೊ ಏನು ಮಾಡೋಣ ಅಂತಂದರೆ, ಇಲ್ಲಿ ನಾವು ಸೆಕೆಂಡ್ ಪಾರ್ಟಿಗೆ 2 ಅಂತ ಕೊಟ್ಟಿದ್ದೀವಲ್ಲ, ಅಲ್ಲಿ ಫಸ್ಟ್ ಪಾರ್ಟಿಗೆ ಮೇಲಿರ್ತಕ್ಕಂಥದ್ದು ಏನು ಸ್ಟಾರ್ಟಿಂಗ್ ಇರುತ್ತಲ್ಲ ಅದಕ್ಕೆ ರೋಮ ನಂಬರ್ 1 ಅಂತ ಕೊಡೋಣ. ಅದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ಎಸ್, ಓಕೆ, ಇದಕ್ಕೆ ಫಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಇದಕ್ಕೆ 1 ಅಂತ ಕೊಡೋಣ, ಅದಕ್ಕೆ 2 ಅಂತ ಕೊಡೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. Show that each of the relation R in the set A equal to X such that X belongs to Z. ಅಂದರೆ ಸೆಟ್ ಆಫ್ ಇಂಟಿಜರ್ಸ್. ಅದು ಯಾವ ಇಂಟಿಜರ್ಸ್ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12. ಅಂದರೆ 0 ಮತ್ತು 12 ನಡುವೆ ಇರತಕ್ಕಂಥ ಎಲ್ಲ ಇಂಟಿಜರ್ಸ್ಗಳು ಇನ್ಕ್ಲೂಡಿಂಗ್ 0 ಆ್ಯಂಡ್ ಇನ್ಕ್ಲೂಡಿಂಗ್ 12 ಅಂತ ಅರ್ಥ. ಸೊ ಯಾವ ರೀತಿ ಎರಡು ರಿಲೇಷನ್ಗಳನ್ನ ಡಿಫೈನ್ ಮಾಡಿದ್ದಾರೆ ಅಂತಂದರೆ, A, B ಸಚ್ ದಟ್ ಮಾಡ್ಯುಲಸ್ ಆಫ್ A ಮೈನಸ್ B is a multiple of 4. Modulus of A minus B is multiple of 4. Second one, R equal to A comma B such that A is equal to B ಅಂತ ಡಿಫೈನ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಒನ್ ಇದೆಯಲ್ಲ ಅದನ್ನು ನಿಮಗೆ ಬಿಡ್ತೀನಿ. ಈಗ ತಾನೇ ಮಾಡಿದ್ವಲ್ಲ ಮಾಡ್ಯುಲಸ್ ಆಫ್ A ಮೈನಸ್ B ಈವನ್ ಅಂತ ಮಾಡಿದ್ವಲ್ಲ, ಸೇಮ್ ಅದೇ ರೀತಿನೇ ಮಾಡಬೇಕು. ಬಟ್ ಎಲ್ಲೆಲ್ಲಿ ಈವನ್ ಅಂತ ಬರೆದಿದ್ವಲ್ಲ ಅಲ್ಲೆಲ್ಲನೂ ಏನಂತ ಬರೀಬೇಕಾಗ್ತದೆ, ಮಲ್ಟಿಪಲ್ ಆಫ್ 4 ಅಂತ ಬರೀಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಹಂಗಾಗಿ ಫಸ್ಟ್ ಕ್ವಶನ್ ಇದೆಯಲ್ಲ ಅದನ್ನು ನಿಮಗೆ ಬಿಡ್ತಿದ್ದೀನಿ ನಾನು. ಇನ್ನೊಂದು ವಿಶೇಷ ಏನು ಅಂತಂದರೆ, ಲಾಸ್ಟ್ ಕ್ವಶನನ್ನು ನಾವೇನು ಜನರಲ್ ಆಗಿ ಮಾಡಿದ್ದೀವಿ. ಯಾಕೆ ಜನರಲ್ ಆಗಿ ಮಾಡಿದ್ವಿ ಅಂತಂದರೆ, ಸೆಟ್ ಯಾವುದಾದ್ರು ಕೊಡಲಿ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಜನರಲ್ ಆಗಿ ಮಾಡಿದ್ದೀನಿ ನಾನು. ಅದರ ಬದಲಿಗೆ ಆ ರಿಲೇಷನನ್ನೇ ಡಿಫೈನ್ ಮಾಡಿ, ಅಂದರೆ ರಿಲೇಷನ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಗಳು ಬರ್ತಾವಲ್ಲ ಆ ಎಲಿಮೆಂಟ್ಗಳನ್ನೇ ಬರೋದು ನಾವು ಸಾಲ್ವ್ ಮಾಡ್ಬೋದಾಗಿತ್ತು. ಹೆಂಗೆ ಅಂತಂದರೆ, ಸುಮ್ಮನೆ ನಾನು ರಿಲೇಷನ್ ತೋರಿಸ್ತೀನಿ ನಿಮಗೆ. ಸಪೋಸ್ ರಿಲೇಷನ್ ಯಾವ ರೀತಿ ಬರ್ತಿದ್ದು ಗೊತ್ತಾ, ರಿಲೇಷನ್ನು ಹಿಂಗೆ ಬರೋದು. ಆರ್ ಈಕ್ವಲ್ ಟು ಯಾವ್ಯಾವ ಎಲಿಮೆಂಟ್ಗಳು ಬರ್ತಿತ್ತು, 1 ಮೈನಸ್ 1 ಈಸ್ ಈವನ್, ಸೊ 1, 1 ಬರುತ್ತೆ. 1 ಮೈನಸ್ 2 ಆಡ್ ನಂಬರ್, 1 ಮೈನಸ್ 3 ಈವನ್, ಸೊ 1, 3 ಬರ್ತಿತ್ತು. 1 ಮೈನಸ್ 4 ಆಡ್ ನಂಬರ್, 1 ಮೈನಸ್ 5 ಈವನ್, ಸೊ 1, 5 ಬರ್ತಿತ್ತು. ಈಗ 2 ಇಂದ ತಗೊಂಡ್ರೆ 2 ಮೈನಸ್ 1 ಬರಲ್ಲ, 2 ಮೈನಸ್ 2 ಬರ್ತಿತ್ತು, ಸೊ 2, 2 ಬರೋದು. 2, 3 ಬರ್ತಿರ್ಲಿಲ್ಲ, 2, 4 ಬರ್ತಿತ್ತು. 2, 5 ಬರ್ತಿರ್ಲಿಲ್ಲ, 3, 1 ಬರ್ತಿತ್ತು. 3, 2 ಬರ್ತಿರ್ಲಿಲ್ಲ, 3, 3 ಬರ್ತಿತ್ತು. 3, 4 ಬರ್ತಿರ್ಲಿಲ್ಲ, 3, 5 ಬರ್ತಿತ್ತು. ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಈವನ್ ನಂಬರ್ ಬಂದರೆ ಬರಿಬೇಕು, ಆಡ್ ನಂಬರ್ ಬಂದರೆ ಬರಿಬಾರ್ದು. ಅದೇ ರೀತಿ 4 ತಗೊಂಡ್ರೆ 4, 1 ಬರ್ತಿರ್ಲಿಲ್ಲ, 4, 2 ಬರ್ತಿತ್ತು. 4, 2 ಬರ್ತಿತ್ತು. 4, 3 ಬರ್ತಿರ್ಲಿಲ್ಲ, ಬಟ್ 4, 4 ಬರ್ತಿತ್ತು. 4, 5 ಬರ್ತಿರ್ಲಿಲ್ಲ. ಸಿಮಿಲರ್ಲಿ 5, 1 ಬರ್ತಿತ್ತು. 5, 2 ಬರ್ತಿರ್ಲಿಲ್ಲ, 5, 3 ಬರ್ತಿತ್ತು. 5, 4 ಬರ್ತಿರ್ಲಿಲ್ಲ, 5, 5 ಬರ್ತಿತ್ತು. ಸೊ ಎಲಿಮೆಂಟ್ಗಳನ್ನೇ ಬರೆದ್ರೆ ಈ ರೀತಿ ಸೆಟ್ಟು ನಮಗೆ ರೆಡಿ ಆಗ್ತಿತ್ತು. ಈಗ ನೀವು ಅಬ್ಸರ್ವ್ ಮಾಡಿ, ರಿಫ್ಲೆಕ್ಸಿವ್ ಅಂತಂದರೆ ಎಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿರಬೇಕಾ, ಅಂದರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು, 4, 4 ಇರಬೇಕು, 5, 5 ಇರಬೇಕು. ನೋಡಿ ಇದೆಯಾ, 1, 1, 2, 2, 3, 3, 4, 4, 5, 5. ಸೊ ರಿಫ್ಲೆಕ್ಸಿವ್ ಆಯಿತು. ಅದೇ ರೀತಿಗ 1, 3 ಇದೆ ಅಂದರೆ 3, 1 ಇದೆ. 1, 5 ಇದೆ 5, 1 ಇದೆ. 3, 5 ಇದೆ ಅಂದರೆ 5, 3 ಇಲ್ಲಿದೆ. ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಅದೇ ರೀತಿ ನೀವು ಚೆಕ್ ಮಾಡಿ ಟ್ರಾನ್ಸಿಟಿವ್ ಕೂಡ ಆಗ್ತದೆ.
ಸೊ ಈ ರೀತಿ ಕೂಡ ಮಾಡ್ಬೋದು ಇಲ್ಲಿ. ಈ ರೀತಿ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ 1 3 5 ರಿಲೇಟ್ ಆಗಿಲ್ಲ, ಎಲ್ಲ ಎಲಿಮೆಂಟ್ಗಳ ಜೊತೆ ರಿಲೇಟ್ ಆಗಿಲ್ಲ ನೋಡಿ. 1 3 5 ರಿಲೇಟ್ ಆಗಿದೆ ನೋಡಿ, 1 ಜೊತೆ ರಿಲೇಟ್ ಆಗಿದೆ, 1 3 ಜೊತೆ ರಿಲೇಟ್ ಆಗಿದೆ, 1 5 ಜೊತೆ, ಇಷ್ಟು ಮಾತ್ರ ಇರ್ತವೆ. 1 ಜೊತೆ ಮಾತ್ರ, 1 3 ಜೊತೆ ಮಾತ್ರ, 1 5 ಜೊತೆ ಮಾತ್ರ ರಿಲೇಟ್ ಆಗಿರ್ತದೆ. 1 2 ಜೊತೆ ರಿಲೇಟ್ ಆಗಿರಲ್ಲ, ಎಲ್ಲೂ ಕೂಡ ಇರೋದಿಲ್ಲ ಇದರಲ್ಲಿ. ಅದೇ ರೀತಿ 2 4 ಜೊತೆ ರಿಲೇಟ್ ಆಗಿರ್ತದೆ, 4 2 ಜೊತೆ ರಿಲೇಟ್ ಆಗಿರ್ತದೆ. ಆದರೆ 2 ಅನ್ನೋದು 1 3 5 ಜೊತೆ ರಿಲೇಟ್ ಆಗಿರಲ್ಲ. ಈ ಸೆಟ್ನ ಬೇಕಿದ್ರೆ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ತದೆ. ಬಟ್ ಇದು ಸ್ವಲ್ಪ ಇದು ಸಣ್ಣ ಸೆಟ್ ಕೊಟ್ಟಿರೋದ್ರಿಂದ ಈ ರೀತಿ ಮಾಡ್ಬೋದು. ಒಂದು ವೇಳೆ ಸೆಟ್ನ ದೊಡ್ಡದು ಮಾಡ್ದ ಅಂತಂದ್ರೆ, ಅಂದರೆ 10 ವರೆಗೆ ಏನಾದರೂ ಕೊಟ್ಟ ಅಂತಂದ್ರೆ ರಿಲೇಷನ್ ಬರೆಯೋದೇ ಕಷ್ಟ, ಈ ರೀತಿ ಅನಲೈಸ್ ಮಾಡೋದು ಇನ್ನೂ ಕಷ್ಟ ಆಗ್ತದೆ. ಹಾಗಾಗಿನೇ ನಾನು ಏನು ಮಾಡಿದ್ದೀನಿ, ಇಲ್ಲಿ ಜನರಲ್ ಆಗಿ ಮಾಡಿದ್ದೀನಿ. ಸೊ ಇಲ್ಲೂ ಅಷ್ಟೇ, ನೆಕ್ಸ್ಟ್ ಕ್ವಶನಲ್ಲೂ ಕೂಡ ನೀವೇನು ಮಾಡ್ಬೋದು, ರಿಲೇಷನ್ ಡಿಫೈನ್ ಮಾಡಿ, ಅಂದರೆ ಈಗ ತಾನೇ ಹೇಳಿದ್ನಲ್ಲ ಆ ರೀತಿ ಎಲಿಮೆಂಟ್ಗಳನ್ನೇ ಬರೆದು ಅಬ್ಸರ್ವ್ ಮಾಡಿ ಎಲ್ಲ ಮಾಡ್ಬೋದು. ಬಟ್ ನನಗನ್ನಿಸ್ತದೆ ಅದು ಸ್ವಲ್ಪ ಕಷ್ಟ ಆಗುತ್ತದೆ ಅಂತ. ಹಂಗಾಗಿ ನೀವೇನು ಮಾಡಿ, ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ರೀತಿಯೇ ಸಾಲ್ವ್ ಮಾಡಿ. ಅಂದರೆ ಮಾಡ್ಯುಲಸ್ ಆಫ್ a minus a is 0, ಮಲ್ಟಿಪಲ್ ಆಫ್ 4. ಸೊ ಫಾರ್ ಆಲ್ a, a ಬಿಲಾಂಗ್ಸ್ ಟು r ಅಂತ ಈ ರೀತಿ. ಸೊ ಜನರಲ್ ಆಗಿ ಮಾಡಿ. ಈಗ ನಾನು ಸೆಕೆಂಡ್ ಪಾರ್ಟ್ ತೊಗೊಂಡ್ಬಿಡ್ತೀನಿ ಡೈರೆಕ್ಟಾಗಿ. ಸೊಲ್ಯೂಷನ್ ಅದರಲ್ಲಿ ಫಸ್ಟ್ ಪಾರ್ಟ್, ಯಾಕಂದರೆ ಇಲ್ಲೂ ಕೂಡ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1. ಸೊ 1 ಜೊತೆ ಯಾವೆಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿದೆ ಈಚ್ ಕೇಸಲ್ಲಿ ಅದನ್ನು ನಾವು ಸೆಕೆಂಡ್ ಪಾರ್ಟಲ್ಲಿ ಸಾಲ್ವ್ ಮಾಡಬೇಕು. ಈ ಫಸ್ಟ್ ಒನ್ನಲ್ಲಿ ಎರಡನೇದು ಮಾಡ್ತೀನಿ, ಯಾಕಂದರೆ ಆಲ್ರೆಡಿ 1 ನಿಮಗೆ ಮಾಡೋಕ್ಕೆ ಹೇಳಿದ್ದೀನಿ. ಯಾವ್ಯಾವ ಎಲಿಮೆಂಟ್ಗಳು ಅಂದರೆ, ಯಾವ್ಯಾವ ಎಲಿಮೆಂಟ್ಗಳು ಈಕ್ವಲ್ ಆಗಿರ್ತಾವಲ್ಲ, a ಈಕ್ವಲ್ ಟು b, ಅಂದರೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಎರಡನ್ನೂ ಈಕ್ವಲ್ ಆಗಿರಬೇಕು, ಆ ಎಲಿಮೆಂಟ್ಗಳು ಮಾತ್ರ ಬರೀರಿ ಅಂತ ಹೇಳ್ತಾನೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ರಿಫ್ಲೆಕ್ಸಿವ್. ಕ್ಲಿಯರ್ಲಿ a is equal to a. ಯಾವುದಾದ್ರೂ ಎಲಿಮೆಂಟ್ ತಗೊಳ್ರಿ, ತನ್ನ ಜೊತೆ ತಾನು ರಿಲೇಟ್ ಆಗಿದ್ದೇ ಇರ್ತದೆ, ತನ್ನ ಜೊತೆ ತಾನು ಈಕ್ವಲ್ ಇರ್ತದೆ. ಸೊ ದಿಸ್ ಇಂಪ್ಲೈಸ್ a, a belongs to R for all a belongs to given set A. Therefore R is reflexive. Next one ಬಂದರೆ symmetric. Let a, b belongs to R. ಇದರ ಅರ್ಥ ಏನು, a is equal to b ಅಂತ ಅರ್ಥ. If a is equal to b, we can write b is equal to a. If b is equal to a, we can write b, a belongs to R for all a, b belongs to the set A. Therefore R is symmetric. ಸೊ ಬಹಳ ಕ್ವಶನ್ಸ್ಗಳು ಆಲ್ರೆಡಿ ಸಾಲ್ವ್ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ದೀನಿ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿತ್ತು, ಈಗ ಪ್ರೂವ್ ಮಾಡಿದ್ವಿ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ. ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಈಕ್ವಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಕ್ಕೆ ಹೇಳಿರೋದ್ರಿಂದ ಅಫ್ಕೋರ್ಸ್ ಇಟ್ ವಿಲ್ ಬಿ ಟ್ರಾನ್ಸಿಟಿವ್ ಆಸ್ ವೆಲ್, ಟ್ರಾನ್ಸಿಟಿವ್ ಕೂಡ ಆಗಿರ್ತದೆ. ಥರ್ಡ್ ಒನ್ ಟ್ರಾನ್ಸಿಟಿವ್. ಥರ್ಡ್ ಒನ್ ಬೇಡ, ಆಲ್ರೆಡಿ ನಾವು ಅದನ್ನು ಬೇರೆ ಥರ ತಗೊಂಡಿದ್ದೀವಿ, ಅಲ್ಲಿ ಜಸ್ಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಳ್ತೀವಿ. ಟ್ರಾನ್ಸಿಟಿವ್ ಇಲ್ಲಿ ಎರಡು ಆರ್ಡರ್ ಪೇರ್ಗಳು, ಲೆಟ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಎ ಬಿ ಬಿಲಾಂಗ್ಸ್ ಟು ಆರ್ ಅಂತಂದರೆ ಎ ಈಸ್ ಈಕ್ವಲ್ ಟು ಬಿ ಅಂತ ಅರ್ಥ, ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಬಿ ಈಸ್ ಈಕ್ವಲ್ ಟು ಆರ್ ಅಂತ ಅರ್ಥ. ಇಫ್ ಎ ಈಸ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಸಿ, ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಸಿ ಈಸ್ ಎ ವಿಲ್ ಬಿ ಈಕ್ವಲ್ ಟು ಸಿ. ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು ಸಿ. ಸೊ ಇದನ್ನು ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಎ, ಸಿ ಅಂತ ಬರಿತೀವಿ, ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ, ಬಿ, ಸಿ ಬಿಲಾಂಗ್ಸ್ ಟು ದ ಗಿವನ್ ಸೆಟ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರೋದ್ರಿಂದ ಇದು ಒಂದು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಅದೊಂದು ಕನ್ಫ್ಯೂಷನ್ ಬರ್ಬಿಡಿ. ಸಿನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಆರ್ ಈಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಬರೀರಿ. ಸೊ ಅದೊಂದು ಕನ್ಕ್ಲೂಷನ್. ಈಗ ಎರಡನೇ ಪಾರ್ಟಿಗೆ ಬರೋಣ, ಸೆಕೆಂಡ್ ಪಾರ್ಟಲ್ಲಿ ಎರಡೂ ಕೇಸಿಗೆ ನಾವೇನು ಮಾಡಬೇಕು, ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಅದರಲ್ಲಿ ಫಸ್ಟ್ ಕೇಸ್ ಏನಿದೆ ಅಂತಂದರೆ, ಫಸ್ಟ್ ಒನ್ ಒಂದು ಸೆಟ್ ಫೈಂಡ್ ಮಾಡಬೇಕು. ಯಾವ ಥರದ ಸೆಟ್ ಅಂತಂದರೆ, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್, ಅಂದರೆ ಒನ್ ಅನ್ನೋ ಎಲಿಮೆಂಟ್ಗೆ ಯಾವೆಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿದಾವೋ ಆ ಸೆಟ್ನ ಬರಿಬೇಕು ನಾವು. ಓಕೆ, ಅಂದರೆ ನಾವು ಸ್ಟಾರ್ಟಿಂಗ್ ಹೇಳಿದ್ದೇವೆ ಒಂದು ಸಾರಿ, ಎ ಈಸ್ ರಿಲೇಟೆಡ್ ಟು ಬಿ ಅಂದರೆ ಅರ್ಥ ಎ, ಬಿ ಅಂತ ಅರ್ಥ, ಬಿಲಾಂಗ್ಸ್ ಟು ಆರ್, ಎ, ಬಿ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ. ಸೊ
ಎ ಈಸ್ ರಿಲೇಟೆಡ್ ಟು ಬಿ. ಒಂದನ್ನು ಅಬ್ಸರ್ವ್ ಮಾಡಬೇಕಿಲ್ಲಿ, ಎ ಈಸ್ ರಿಲೇಟೆಡ್ ಟು ಬಿ ಬೇರೆ, ಬಿ ಈಸ್ ರಿಲೇಟೆಡ್ ಟು ಎ ಬೇರೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್ ಅಂತಂದ್ರೆ ಒನ್ ಈಸ್ ರಿಲೇಟೆಡ್ ಟು ಒನ್ ಅಲ್ಲ. ಓಕೆ, ಇದನ್ನು ಹಿಂಗೆ ಬರಿಬೇಕಾಗ್ತದೆ ನಾವು. ಎಲ್ಲ ಎಲಿಮೆಂಟ್ಗಳು ಯಾವುದ್ರ ಜೊತೆ ರಿಲೇಟ್ ಆಗಿರಬೇಕು, ಒನ್ ಜೊತೆ ರಿಲೇಟ್ ಆಗಿರೋಂಥ ಎಲ್ಲ ಎಲಿಮೆಂಟ್ಗಳು. ಸೊ ಎ ಈಸ್ ರಿಲೇಟೆಡ್ ಟು ಒನ್. ಎಸ್, ಒನ್ ಜೊತೆ ರಿಲೇಟ್ ಆಗಿರೋಂಥ ಎಲ್ಲ ಎಲಿಮೆಂಟ್ಗಳು. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್. ಸೊ ಎ ಈಸ್ ರಿಲೇಟೆಡ್ ಟು ಒನ್. ಒನ್ ಜೊತೆ ರಿಲೇಟ್ ಆಗಿರೋಂಥ ಎಲ್ಲ ಎಲಿಮೆಂಟ್ಗಳನ್ನ ಬರೀಬೇಕು ಅಂತಂದರೆ ಎ ಕಮ ಒನ್ ಬಿಲಾಂಗ್ಸ್ ಟು ಆರ್. ಅಂದರೆ ಈ ಎಕ್ಸ್ ಕೋಆರ್ಡಿನೇಟಲ್ಲಿ ಯಾವ ಯಾವ ಎಲಿಮೆಂಟ್ಗಳು ಬರ್ತಾವೋ ಆ ಎಲಿಮೆಂಟ್ಗಳನ್ನು ನಾವೇನು ಮಾಡಬೇಕು, ಕಲೆಕ್ಟ್ ಮಾಡಿ ಬರಿಬೇಕೀಗ. ಆ ಎಲಿಮೆಂಟ್ಗಳು ಯಾವುವು, ಹೆಂಗೆ ಫೈಂಡ್ ಮಾಡೋದು? ಸೊ ಇಲ್ಲಿ ಎ ಕಮ ಒನ್ ಬಿಲಾಂಗ್ಸ್ ಟು ಆರ್ ಅಂತಂದರೆ ಈ ಸ್ಟೇಟ್ಮೆಂಟಲ್ಲಿ ಹಾಕಿ ನೋಡಿ ಏನಾಗಿರ್ಬೇಕದು, ಮಾಡ್ಯುಲಸ್ ಆಫ್ ಎ ಮೈನಸ್ ಒನ್ ಈಸ್ ಮಲ್ಟಿಪಲ್ ಆಫ್ ಫೋರ್ ಆಗಿರಬೇಕು. ಸೊ ಎ ಪ್ಲೇಸಲ್ಲಿ ಈ ಎ ಸೆಟ್ಟಿಂದ, ಕ್ಯಾಪಿಟಲ್ ಎ ಸೆಟ್ಟಿಂದ ಒಂದೊಂದೇ ಎಲಿಮೆಂಟನ್ನು ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ ಎಲಿಮೆಂಟು ಟ್ರೂ ಸ್ಟೇಟ್ಮೆಂಟನ್ನು ಕೊಡುತ್ತೋ ಆ ಎಲಿಮೆಂಟು ಒನ್ ಜೊತೆ ರಿಲೇಟ್ ಆಗಿದೆ ಅಂತ ಅರ್ಥ. ಈ ಫಸ್ಟ್ ಏನು ಮಾಡ್ತೀನಿ ನಾನು, 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಮಾಡ್ಯುಲಸ್ ಆಫ್ 0 ಮೈನಸ್ 1 ಎಷ್ಟಾಗ್ತದಪ್ಪ? ಮಾಡ್ಯುಲಸ್ ಆಫ್ ಮೈನಸ್ 1 ಇಟ್ ಈಸ್ ನಥಿಂಗ್ ಬಟ್ 1, ಬಟ್ ಇಟ್ ಈಸ್ ನಾಟ್ ಮಲ್ಟಿಪಲ್ ಆಫ್ 4 ಅಂದರೆ 0 ಅನ್ನೋದು 1 ಜೊತೆ ರಿಲೇಟ್ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ಈಗ 1 ತರ್ತೀನಿ, 1 ಮೈನಸ್ 1 ಏನು ಬರುತ್ತಾ? 0. ಎಸ್, 0 ಈಸ್ ಮಲ್ಟಿಪಲ್ ಆಫ್ 4. ಸೊ 1 ಈಸ್ ರಿಲೇಟೆಡ್ ಟು 1 ಅಂದರೆ ಒಂದು ಎಲಿಮೆಂಟ್ ಬಂತು 1 ಅನ್ನೋದು. ಅದೇ ರೀತಿ 2 ತೊಗೊಂಡು ಬಂದೆ ಅಂತ ಅನ್ಕೊಳ್ಳೋಣ. 2 ಮೈನಸ್ 1 ಎಷ್ಟು ಬರುತ್ತೆ? 1 ಬರುತ್ತೆ. ಅಂದರೆ ಮಾಡ್ಯುಲಸ್ ಆಫ್ ಮೈನಸ್ 1 ಇಟ್ ಈಸ್ ನಥಿಂಗ್ ಬಟ್ 1. ಸೊ 1 ಈಸ್ ನಾಟ್ ರಿಲೇಟೆಡ್ ಟು 4. ಅದೇ 1 ಈಸ್ ನಾಟ್ ಮಲ್ಟಿಪಲ್ ಆಫ್ 4. ಸೊ ಇಲ್ಲಿ 2 ಬರಲ್ಲ. ಈ ರೀತಿ ಏನು ಮಾಡಬೇಕು ಅಂತಂದರೆ ಒಂದೊಂದೇ ಎಲಿಮೆಂಟನ್ನು ನಾವು ತಗೊಂಡು ಬಂದು ಚೆಕ್ ಮಾಡಬೇಕಾಗ್ತದೆ. ಸೊ ಚೆಕ್ ಮಾಡಿದ್ರೆ ನಮಗೆ ಯಾವ್ಯಾವ ಎಲಿಮೆಂಟ್ಗಳು ಗೊತ್ತಾಗ್ತವೆ ಗೊತ್ತಾ? ಈಗ 2 ಅನ್ನೋದು ಅಲ್ಲ. ಅದೇ ರೀತಿ 3 ಮೈನಸ್ 1 ಎಷ್ಟು? 2, ನಾಟ್ ಮಲ್ಟಿಪಲ್ ಆಫ್ 4. 4 ಮೈನಸ್ 1 ಇಟ್ ಈಸ್ 3, ನಾಟ್ ಮಲ್ಟಿಪಲ್ ಆಫ್ 4. 5 ಮೈನಸ್ 1 ಇಟ್ ಈಸ್ 4. ಎಸ್, ಇಟ್ ಈಸ್ ಅ ಮಲ್ಟಿಪಲ್. ಸೊ ಎರಡನೇ ಎಲಿಮೆಂಟ್ ಯಾವುದು? 5 ಅನ್ನೋದು ಬಂತು. ಅದೇ ರೀತಿ 12 ವರೆಗೂ ಮಾಡಬೇಕಲ್ಲ. 6 ಮೈನಸ್ 1 ಇಟ್ ಈಸ್ 5, ನಾಟ್ ಎ ಮಲ್ಟಿಪಲ್. 7 ಮೈನಸ್ 1 ಇಟ್ ಈಸ್ 6, ನಾಟ್ ಎ ಮಲ್ಟಿಪಲ್. ಆ್ಯಂಡ್ ಸಿಮಿಲರ್ಲಿ 8 ಮೈನಸ್ 1 ಇಟ್ ಈಸ್ 7, ನಾಟ್ ಎ ಮಲ್ಟಿಪಲ್. 9 ಮೈನಸ್ 1 8 ಇಟ್ ಈಸ್ ಅ ಮಲ್ಟಿಪಲ್. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತಂದರೆ 9 ಮೈನಸ್ 1. ಅದೇ ರೀತಿ 10 ಮೈನಸ್ 1 9 ಆಗುತ್ತೆ. 11 ಮೈನಸ್ 1 10 ಆಗ್ತದೆ. 12 ಮೈನಸ್ 1 11. ಸೊ ಇವೆಲ್ಲನೂ ಅಲ್ಲ. ಸೊ 1 ಜೊತೆ ರಿಲೇಟ್ ಆಗಿರೋದು 3 ಎಲಿಮೆಂಟ್ಗಳು ಯಾವುದು ಅಂತಂದರೆ 1, 5, 9. ಸೊ 3 ಎಲಿಮೆಂಟ್ಗಳು ನೆನ್ಪಿಟ್ಕೊಳ್ರಿ, 1, 5, 9. ಎಲಿಮೆಂಟ್ಸ್ ರಿಲೇಟೆಡ್ ಟು set of elements, all the elements actually related to 1 is 1, 5, 9. ಅದೇ ರೀತಿ set of all elements related to 1 in the second case ಅಲ್ಲೇನು ಹೇಳ್ತಾನೆ ಅಂತಂದರೆ ಎ ಕಮ ಬಿ ಎರಡು ಎ ಈಸ್ ಈಕ್ವಲ್ ಟು ಬಿ ಆಗಿರಬೇಕು. ಎ ಈಸ್ ಈಕ್ವಲ್ ಟು ಬಿ ಆಗಿರಬೇಕು ಅಂತಂದರೆ ಇಲ್ಲಿ 1 ಕಮ ಎ ಬಿಲಾಂಗ್ಸ್ ಟು ಆರ್. ಯಾಕಂದರೆ 1 ಈಸ್ ರಿಲೇಟೆಡ್ ಟು ಎ ಈಸ್ ರಿಲೇಟೆಡ್ ಟು 1 ಅಲ್ಲ, ಎ ಕಮ 1 ಬಿಲಾಂಗ್ಸ್ ಟು ಆರ್. ಸೊ ಎ ಕಮ 1 ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಇನ್ನು ಸೆಕೆಂಡ್ ಕೇಸಲ್ಲಿ ಅಂತಂದರೆ ಎ ಶುಡ್ ಬಿ ಈಕ್ವಲ್ ಟು 1. ಸೊ ಒಂದೇ ಎಲಿಮೆಂಟ್ ಬರೋದು. 1 ಜೊತೆ ಯಾವ್ದು ರಿಲೇಟ್ ಆಗಿರುತ್ತೆ ಅಂತಂದರೆ ಓನ್ಲಿ 1 ಎಲಿಮೆಂಟ್. ಸೊ ಫಸ್ಟ್ ಸಿಚುವೇಷನಲ್ಲಿ 1, 5, 9 ಅನ್ನೋ ಎಲಿಮೆಂಟ್ಗಳು 1 ಜೊತೆ ರಿಲೇಟ್ ಆಗಿರ್ತವೆ. ಸೆಕೆಂಡ್ ಸಿಚುವೇಷನಲ್ಲಿ ಒಂದೇ ಎಲಿಮೆಂಟು ರಿಲೇಟ್ ಆಗಿರ್ತದೆ. ಬೇರೆ ಎಲಿಮೆಂಟ್ ತಗೊಂಡ್ರೆ ಅಂತ ಅನ್ಕೊಳ್ರಿ 0. ಸೊ ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ ಈಕ್ವಲ್ ಆಗಬೇಕು. ಬಟ್ 0 ಇಸ್ ನಾಟ್ ಈಕ್ವಲ್ ಟು 1. ಸಿಮಿಲರ್ಲಿ 2 ಇಸ್ ನಾಟ್ ಈಕ್ವಲ್ ಟು 1. 3 ಇಸ್ ನಾಟ್ ಈಕ್ವಲ್ ಟು 1. 4 ಇಸ್ ನಾಟ್ ಈಕ್ವಲ್ ಟು 1 ಆ್ಯಂಡ್ ಸೋ ಆನ್. ಸೊ 1 ಜೊತೆ ರಿಲೇಟ್ ಆಗಿರೋದು ಒಂದೇ ಎಲಿಮೆಂಟ್ ಯಾವುದು ಅಂದರೆ 1. ಯಾಕಂದರೆ ಆ ರಿಲೇಷನ್ ಒಳಗಡೆ ಬರೋಂಥ ಎಲಿಮೆಂಟ್ಗಳು ಹೆಂಗೆ ಬರ್ತವೆ ಅಂತಂದರೆ ಈ ಥರ ಬರ್ತವೆ 0, 0. ಯಾಕಂದರೆ ಎರಡನ್ನೂ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಎರಡು ಈಕ್ವಲ್ ಆಗಿರಬೇಕು ಅಂತ ಹೇಳಿರೋದು. 0, 0 ಬರ್ತದೆ, 1, 1 ಬರುತ್ತೆ, 2, 2 ಬರುತ್ತೆ ಆ್ಯಂಡ್ ಸೋ ಆನ್. 12, 12. ಸೊ ಈ ರೀತಿ ಎಲಿಮೆಂಟ್ಗಳು ಮಾತ್ರ ಬರೋದು. ಹಂಗಾಗಿ 1 ಜೊತೆ ರಿಲೇಟ್ ಆಗೋದು ಬರೀ 1 ಮಾತ್ರ. ನಾವು ನೆಕ್ಸ್ಟ್ ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್
in the set A of points in a plane given by r equal to p, q. ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ನೋಡಿ, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ದ ಆರಿಜಿನ್ ಈಸ್ ಸೇಮ್ ಆಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಕ್ಯೂ ಫ್ರಮ್ ದ ಆರಿಜಿನ್. ಆರಿಜಿನ್ ಇಂದ ಪಿ ಮತ್ತು ಕ್ಯೂ ಎರಡು ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಪಾಯಿಂಟ್ಗಳ ಕಲೆಕ್ಷನ್ ಅಂತ ಹೇಳ್ತಾರೆ. ಇದು ಒಂದು ಈಕ್ವಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಫರ್ದರ್ ಶೋ ದಟ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ರಿಲೇಟೆಡ್ ಟು ಪಾಯಿಂಟ್ ನಾಟ್ ಈಕ್ವಲ್ ಟು 0 0 ಈಸ್ ಸರ್ಕಲ್ ಪಾಸಿಂಗ್ ಥ್ರೂ ಪಿ ವಿತ್ ಆರಿಜಿನ್. ಅದೆಲ್ಲ ಓಕೆ, ನೋಡೋಣ. ಇದರಲ್ಲೂ ಎರಡು ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಅದರಲ್ಲಿ ರಿಫ್ಲೆಕ್ಸಿವ್ ಫಸ್ಟು. ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲೇನು ರಿಲೇಷನ್ ಕೊಟ್ಟಿದ್ದಲ್ಲ ಅದನ್ನು ಒಂದು ಸ್ವಲ್ಪ ಬೇರೆ ಥರ ಬರ್ಕೊಳ್ತೀನಿ. ಆರ್ ಈಕ್ವಲ್ ಟು ಪಿ ಕ್ಯೂ, ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಫ್ರಮ್ ಆರಿಜಿನ್ ಅಂತ ಹೇಳ್ತಾನಲ್ಲ, ಅದನ್ನು ಏನು ಬರಿತೀನಿ ಅಂತಂದರೆ ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ. ಅಂದರೆ ಓ ಅನ್ನೋದೇನಿಲ್ಲಿ ವೇರ್ ಓ ಈಸ್ ದ ಆರಿಜಿನ್. ಓ ಈಸ್ ದ ಆರಿಜಿನ್. ಸೊ ಆರಿಜಿನಿಂದ ಪಿ ಮತ್ತು ಕ್ಯೂ ಎರಡೂ ಒಂದು ಸೇಮ್ ಡಿಸ್ಟೆನ್ಸಲ್ಲಿ ಇದೆ, ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳ್ತಾ ಇರೋದು. ಎಸ್, ಈ ರೀತಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ಈಗ ಬರಿತೀನಿ ನಾನು. ಈಗ ಫಸ್ಟ್ ಪಾರ್ಟು ಅದರಲ್ಲಿ ರಿಫ್ಲೆಕ್ಸಿವ್. Clearly OP is equal to OP. So this implies P, P belongs to R for all P belongs to set yaudilli capital A. Therefore R is reflexive. Second one, symmetric. Let PQ belongs to R. This implies OP equal to OQ. If OP is equal to OQ, then we can write OQ is equal to OP. This we can write Q, P belongs to R for all P, Q belongs to set A. Therefore R is symmetric. So reflexive ಆಯಿತು, symmetric ಆಯಿತು. Next one, transitive. Let PQ belongs to R and QS ತಗೊಳ್ತೀನಿ, QS belongs to R. So this implies PQ belongs to R ಅಂತಂದರೆ OP is equal to OQ ಅಂತ ಅರ್ಥ. Q, S belongs to R ಅಂತಂದರೆ OQ is equal to OS ಅಂತ ಅರ್ಥ. If OP is equal to OQ and OQ equal to OS, we can write OP is equal to OS. Therefore P, S belongs to R for all P, Q, S belongs to given set. Therefore R is transitive. So R is transitive. ಅದೇ ರೀತಿ ಕನ್ಕ್ಲೂಷನ್ ಲಾಸ್ಟ್ ಬರೀರಿ. Since R is reflexive, symmetric and transitive, the given relation R is equivalence relation ಅಂತ ಬರೀರಿ. ಇದು ಫಸ್ಟ್ ಪಾರ್ಟ್, equivalence relation ಅಂತ ಪ್ರೂವ್ ಆಯಿತು. ಈಗ ಸೆಕೆಂಡ್ ಪಾರ್ಟಿಗೆ ಬರೋಣ. ಸೆಕೆಂಡ್ ಪಾರ್ಟಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದನ್ನು ಪ್ರೂವ್ ಮಾಡಬೇಕು. ಏನು? ಸೆಕೆಂಡ್ ಪಾರ್ಟಲ್ಲಿ ಪಿ ಜೊತೆ ರಿಲೇಟ್ ಆಗಿರೋಂಥ ಪಿ ನಾಟ್ ಈಕ್ವಲ್ ಟು 0, ಪಿ ನಾಟ್ ಈಕ್ವಲ್ ಟು 0 0 ಅಂದರೆ ಆರಿಜಿನ್ ಅಲ್ಲ, ಆರಿಜಿನ್ ಬಿಟ್ಟು ಬೇರೆ ಯಾವುದೋ ಒಂದು, ಪಿ ನಾಟ್ ಈಕ್ವಲ್ ಟು 0, ಪಿ ನಾಟ್ ಈಕ್ವಲ್ ಟು ಆರಿಜಿನ್. ಸೊ ಈ ಪಾಯಿಂಟ್ಗೆ ಈ ಪಾಯಿಂಟ್ ಜೊತೆ ಯಾವೆಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿದಾವೋ ಆ ಎಲ್ಲ ಎಲಿಮೆಂಟ್ಗಳು ಅಥವಾ ಆ ಎಲ್ಲ ಪಾಯಿಂಟ್ಗಳು ಏನೇನ ಫಾರ್ಮ್ ಮಾಡ್ತವೆ ಅಂತಂದರೆ ಒಂದು ಸರ್ಕಲ್ನ ಫಾರ್ಮ್ ಮಾಡ್ತವೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಎಕ್ಸ್ ಆಕ್ಸಿಸ್ ತಗೊಳ್ತೀನಿ, ಒಂದು ವೈ ಆಕ್ಸಿಸ್ ತಗೊಳ್ತೀನಿ.
ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆಗಿರಲಿ, ಆಯ್ತಾ. ಹಾಂ, ಆ್ಯಕ್ಚುಲಿ ಅದು ನಾನು ಹಿಂಗೆ ಸರ್ಕಲ್ ಬರಿಬಾರ್ದು, ಯಾಕಂದರೆ ಅವು ಸರ್ಕಲ್ನ ಫಾರ್ಮ್ ಮಾಡ್ತವೆ, ಹಾಗಾಗಿ ನಾನು ಸರ್ಕಲ್ನ ಬರಿತಿದ್ವಿ. ಯಾವುದೋ ಒಂದು ಪಾಯಿಂಟ್, ಈ ಪಾಯಿಂಟು ಪಿ ಅಂತ ಅನ್ಕೊಳ್ಳೋಣ. ಇದು ಯಾವುದಪ್ಪ ಅಂತಂದರೆ ನನಗೆ ಗೊತ್ತಿರೋಂಥ ಪಾಯಿಂಟ್ ಆಗಿರೋದ್ರಿಂದ x1 y1 ಅಂತ ಅನ್ಕೊಳ್ತೀನಿ. ಈ ಪಾಯಿಂಟ್ ಜೊತೆ ಯಾವೆಲ್ಲ ಪಾಯಿಂಟ್ಗಳು ರಿಲೇಟ್ ಆಗಿರ್ತಾವಲ್ಲ ಅದನ್ನು ಜನರಲ್ ಆಗಿ ಯಾವುದೋ ಒಂದು ಪಾಯಿಂಟ್ ತಗೊಳ್ತೀನಿ ಕ್ಯೂ ಅಂತ. ಜನರಲ್ ಪಾಯಿಂಟ್ ಆಗಿರೋದ್ರಿಂದ ಇದನ್ನು ಎಕ್ಸ್ ಕಮ ವೈ ಅಂತ ತಗೊಳ್ತೀನಿ. ದಿಸ್ ಈಸ್ ದ ಪಾಯಿಂಟ್ ಆರಿಜಿನ್ 0 0. ಸೊ ಪಿ ಜೊತೆ ರಿಲೇಟ್ ಆಗಿರಬೇಕು ಅಂತಂದರೆ ಓ ಪಿ ಎಷ್ಟು ದೂರದಲ್ಲಿ ಇರ್ತದೋ ಓ ಕ್ಯೂ ಕೂಡ ಅಷ್ಟೇ ದೂರದಲ್ಲಿ ಇರಬೇಕು. ಆ ರೀತಿ ಎಲ್ಲ ಪಾಯಿಂಟ್ಗಳನ್ನು ನಾವೇನು ಮಾಡಬೇಕು, ಇಲ್ಲಿ ಕಲೆಕ್ಟ್ ಮಾಡಬೇಕು. ಸೊ ಓ ಪಿ ಮತ್ತು ಓ ಕ್ಯೂ ಎರಡೂ ಸೇಮ್ ದೂರದಲ್ಲಿ ಇರಬೇಕು, ಸೇಮ್ ದೂರದಲ್ಲಿ ಇರಬೇಕು. ಸೊ ಏನು ಮಾಡ್ತೀನಿ ಇಲ್ಲಿ ಅಂತಂದರೆ, ಲೆಟ್ ಪಿ ಈಕ್ವಲ್ ಟು x1 y1 ಒಂದು ಪಾಯಿಂಟ್, ಆ್ಯಂಡ್ ಕ್ಯೂ ಎಕ್ಸ್ ಈಕ್ವಲ್ ಅಲ್ಲ, ಅಲ್ಲಿ ಈಕ್ವಲ್ ಎಲ್ಲ ತಗೊಳ್ಳಂಗಿಲ್ಲ. ಪಿ ಎಕ್ಸ್ ಕಮ ವೈ ಬಿ ದ ಪಾಯಿಂಟ್ಸ್ ರಿಲೇಟೆಡ್ ಟು ಪಿ ಜೊತೆ ರಿಲೇಟ್ ಆಗಿರೋಂಥ ಪಾಯಿಂಟ್ ಯಾವ ಇರಲಿ ಅಂದರೆ ಕ್ಯೂ ಅನ್ನೋ ಪಾಯಿಂಟ್ಸ್ ಆಗಿರಲಿ. ಸೊ ಫ್ರಮ್ ರಿಲೇಷನ್ ನಾವೇನಂತ ಬರಿಬೋದು, ಫ್ರಮ್ ಡೆಫಿನೇಷನ್ ಆಫ್ ರಿಲೇಷನ್, ಫ್ರಮ್ ಡೆಫಿನೇಷನ್ ಆಫ್ ರಿಲೇಷನ್ ಏನಂತ ಡಿಫೈನ್ ಮಾಡಿದ್ದಾರೆ, ಓ ಪಿ ಈಕ್ವಲ್ ಟು ಓ ಕ್ಯೂ ಅಂತ ಡಿಫೈನ್ ಮಾಡಿದ್ದಾರೆ. ಓ ಪಿ ಈಕ್ವಲ್ ಟು ಓ ಕ್ಯೂ. ಸೊ ಓ ಪಿ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 0 0 ಆ್ಯಂಡ್ x1 y1. ಸೊ ಬೈ ಡಿಸ್ಟೆನ್ಸ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ಇಟ್ ಆಸ್ ಸ್ಕ್ವೇರ್ ರೂಟ್ ಆಫ್, ಅಥವಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಬಿಡ್ತೀನಿ, ಬೇಡ, ಲೆಟ್ ಇಟ್ ಬಿ x1 y1, x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್. ಯಾಕಂದರೆ ಆರಿಜಿನ್ ಜೊತೆಗೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಡಿಸ್ಟೆನ್ಸ್ ಫೈಂಡ್ ಮಾಡ್ತಿದ್ವಲ್ಲ, ಹಾಗಾಗಿ x1 ಸ್ಕ್ವೇರ್ y1 ಸ್ಕ್ವೇರ್ ಆಗ್ತದೆ. ಓ ಕ್ಯೂನ ಡಿಸ್ಟೆನ್ಸ್ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಲೆಟ್ ಇದೇನು ಓ ಪಿ ಇದೆಯಲ್ಲ ಅದರ ನಡುವಿನ ಡಿಸ್ಟೆನ್ಸ್ ನಾನು ಅಂತ ಕರೆದು ಬಿಡ್ತೀನಿ, ಆರ್ ಅಂತ ಕರಿತೀನಿ ಅಂತ ಅನ್ಕೊಳ್ಳೋಣ. ಲೆಟ್ ಓ ಪಿ ಈಸ್ ಈಕ್ವಲ್ ಟು ಆರ್. ಸೊ ಆ ಡಿಸ್ಟೆನ್ಸ್ ಏನಾದರೂ ಆರ್ ಆಯಿತು ಅಂತಂದರೆ ಈ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್, ಇದನ್ನು ನಾನೇನಂತ ರಿಪ್ಲೇಸ್ ಮಾಡ್ಬೋದು, ಆರ್ ಅಂತ ರಿಪ್ಲೇಸ್ ಮಾಡ್ಬೋದು. ಸೊ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ವಿ ಗೆಟ್, ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ, ಸೊ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ದಿಸ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬಂತು. ಇದರ ಅರ್ಥ ಏನು ಅಂತಂದರೆ, the points which are related to P will form, this implies the points that are related to P, of course it is not equal to 0 0, will form a circle with 0 0 as center and R as radius. So this is the conclusion. Now next question, show that the relation R defined in the set A of all triangles as R equal to T1 T2. So T1 is similar to T2 is equivalence relation. ಆಮೇಲೆ ಹೇಳ್ತೇನೆ, ಕನ್ಸಿಡರ್ 3 ರೈಟ್ ಆಂಗಲ್ ಟ್ರಯಾಂಗಲ್ಸ್ T1 ವಿತ್ ಸೈಡ್ಸ್ 3 4 5 5 12 13 6 8 10. ಸೊ ಈ 3 ಟ್ರಯಾಂಗಲಲ್ಲಿ ಯಾವ ಟ್ರಯಾಂಗಲ್ಗಳು ರಿಲೇಟೆಡ್ ಅಂತ ಹೇಳ್ತೇನೆ. ಓಕೆ, ಸೊಲ್ಯೂಷನ್ ಫಸ್ಟ್ ಪಾರ್ಟ್. ಈ ಫಸ್ಟ್ ಪಾರ್ಟಲ್ಲಿ ಫಸ್ಟ್ ಯಾವುದು, ರಿಫ್ಲೆಕ್ಸಿವ್. ನಾನು ಒಂದು ಕೆಲಸ ಮಾಡ್ತೀನಿ, ಈ ರಿಲೇಷನನ್ನು ಸಿಂಬಾಲಿಕಲಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಲೆಟ್
R is equal to T1 T2. ಅಲ್ಲೇನು ಕೊಟ್ಟಿದ್ದಾರೆ, T1 is similar to T2 ಅಂತ ಬರ್ತೀನಿ. ನಾನು ಅದನ್ನು ಸಿಂಬಲ್ ಮಾಡ್ಕೊಂಡ್ಬಿಡ್ತೀನಿ. T1 is similar to T2 ಹಿಂಗೆ ಬರ್ಕೊಳ್ತೀನಿ. ಬರೆಯೋಕೆ ಈಸಿ ಆಗ್ತದೆ ಅಂತಷ್ಟೇ. ಈಗ ಫಸ್ಟ್ ಒನ್ಗೆ ಬರ್ತೀನಿ. ಯಾವುದು? ರಿಫ್ಲೆಕ್ಸಿವ್. ಕ್ಲಿಯರ್ಲಿ T1 is similar to T1. So every triangle is similar to itself. This implies T1 comma T1 belongs to R for all T1 belongs to A. Therefore R is reflexive. R is reflexive. Second one, symmetric. Let T1 comma T2 belongs to R and T2 comma T3 belongs to R. Sorry, symmetric ಅಲ್ಲ. Symmetric ಅಂತಂದರೆ ಒಂದೇ ಆರ್ಡರ್ ಪೇರ್. That T1 T2 belongs to R. So T1 T2 belongs to R ಅಂತಂದರೆ this implies T1 is similar to T2. If T1 is similar to T2, that implies T2 is similar to T1. That implies T2 comma T1 belongs to R for all T1 T2 belongs to A. Therefore R is symmetric. So reflexive ಆಯಿತು, symmetric ಆಯಿತು. Now transitive. ಇಲ್ಲಿ ಎರಡು ಆರ್ಡರ್ ಪೇರ್ಗಳು. ಲೆಟ್ T1 T2 belongs to R and T2 T3 belongs to R. So this implies T1 is similar to T2 and here T2 is similar to T3. If T1 is similar to T2 and T2 is similar to T3, we can say T1 is similar to T3. This implies T1 comma T3 belongs to R for all T1 T2 T3 belongs to A. Therefore R is transitive. R is transitive. So since conclusion ಬರಿಬೇಕು ಲಾಸ್ಟಿಗೆ. Since R is reflexive, symmetric and transitive, R is an equivalence relation. R is an equivalence relation. ಇದು ಫಸ್ಟ್ ಪಾರ್ಟ್. ಈಗ ಎರಡನೇ ಪಾರ್ಟ್ ಬರಬೇಕು. ಎರಡನೇ ಪಾರ್ಟಲ್ಲಿ ಇಲ್ಲಿ ಮೂರು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳನ್ನ ಕೊಟ್ಟಿದ್ದಾರೆ. 1 3 4 5. T1 ಸೈಡ್ಗಳು ಯಾವುದು? 3 4 5. ಇನ್ನು T2 ಸೈಡ್ಗಳು 5 12 13. ಇನ್ನು T3 ಸೈಡ್ಗಳು 6 8 10. ವಿಚ್ ಟ್ರಯಾಂಗಲ್ಸ್ ಆರ್ ರಿಲೇಟೆಡ್ ಅಂತ ಹೇಳ್ತಾನೆ. ಸೊ ಇದರಲ್ಲಿ ಯಾವ ಟ್ರಯಾಂಗಲ್ಗಳು ರಿಲೇಟೆಡ್ ಅಂತ ಕೇಳ್ತಿರೋದು. ಓಕೆ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಎಸ್, ಇದರಲ್ಲಿ ಯಾವ ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಕೇಳ್ತಾನೆ. ಸಿಮಿಲರ್ ಅಂತ ಹೇಳಬೇಕು ಅಂತಂದರೆ 10th ನಮಗೊಂದು ಪ್ರಾಪರ್ಟಿ ಗೊತ್ತು. ಆ ಟ್ರಯಾಂಗಲ್ಗಳ ಸೈಡ್ಗಳ ರೇಷಿಯೋನ ನಾವು ಫೈಂಡ್ ಮಾಡಿದರೆ, ಆ ರೇಷಿಯೋ ಏನಾದರೂ ಈಕ್ವಲ್ ಆಗಿತ್ತು ಅಂತಂದರೆ
ನಾವೇನಂತ ಹೇಳ್ತೀವಿ, ಆ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಆ ಟ್ರಯಾಂಗಲ್ಗಳು ಸಿಮಿಲರ್ ಅಲ್ಲ ಅಂತ ಹೇಳ್ತೀವಿ. ಈಗ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಅಂತಂದರೆ T1 T2 ನಡುವೆ ರೇಷಿಯೋ ತಗೊಳ್ಳೋಣ. ರೇಷಿಯೋ ಆಫ್ sides between triangles T1 and T2. 3/5 is not equal to 4/12 and it is not equal to 5/13. This implies T1 is not related to T2. ಈಗ ಅದೇ ರೀತಿ ಏನು ಮಾಡ್ತೀನಿ ಅಂತಂದರೆ ರೇಷಿಯೋ ಆಫ್ sides between T1 and T3 ತಗೊಳ್ತೀನಿ. T1 T2 ಆಯ್ತಲ್ಲ, ಈಗ T1 T3. ಮೊದಲು T1 T2 ತಗೊಂಡೆ, ಈಗ T1 T3 ತಗೊಳ್ತೀನಿ. T1 T3 ತಗೊಂಡ್ರೆ 3/6, ಸೊ ಇಟ್ ಈಸ್ ಈಕ್ವಲ್ ಟು 4/8, ಇಟ್ ಈಸ್ ಈಕ್ವಲ್ ಟು 5/10. ಎಷ್ಟು ಬರುತ್ತಿದು? 1/2. ಸೊ ಪ್ರತಿಯೊಂದು ಸೈಡ್ಗಳನ್ನ ತಗೊಂಡು ನಾವು ರೇಷಿಯೋ ಫೈಂಡ್ ಮಾಡಿದರೆ 1/2 1/2 1/2 ಅಂತ ಬಂತು. ಸೊ ದಿಸ್ ಇಂಪ್ಲೈಸ್ T1 is related to T3. ಈಗ ಇನ್ನೊಂದು ಪೇರ್ ತಗೋಬೇಕು. T1 T2 ಆಯಿತು, T1 T3 ಆಯಿತು. ಈಗ T2 T3 ತಗೋಬೇಕು. ರೇಷಿಯೋ ಆಫ್ ಸೈಡ್ಸ್ ಆಫ್ ಟ್ರಯಾಂಗಲ್ T2 ಆ್ಯಂಡ್ T3. ಇಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು, 5/6 ಬೇರೆ ಬಂದರೆ 12/8 ಬೇರೆ ಬರ್ತದೆ, 13/10 ಬೇರೆ ಬರ್ತದೆ. ಸೊ ಇದರರ್ಥ ಏನು ಅಂತಂದರೆ T2 ಆ್ಯಂಡ್ T3 ಆರ್ ನಾಟ್ ರಿಲೇಟೆಡ್ ಅಂತ ಅರ್ಥ. ದೇ ಆರ್ ನಾಟ್ ರಿಲೇಟೆಡ್. ಸೊ ಯಾವ್ಯಾವ ಎರಡು ಟ್ರಯಾಂಗಲ್ಗಳು ರಿಲೇಟ್ ಆಗಿದೆ ಅಂತಂದರೆ T1 and T3 are related, but T1 and T2 are not related. T2 and T3 are also not related. Next one, show that the relation R defined in the set A of all polygons as R equal to P1 P2. P1 and P2 have same number of sides is an equivalence relation. ಸೊ ಈಕ್ವಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋಕ್ಕೆ ನಾನು ನಿಮಗೆ ಬಿಡ್ತೀನಿ, ಯಾಕಂದರೆ ಭಾಳ ಸಿಂಪಲ್ ಆಗಿರೋದು ಇದು. ಏನು ತಗೊಳ್ತೀರಿ? P1 ಜಸ್ಟ್ ನನ್ನ ರಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ರಿಫ್ಲೆಕ್ಸ್ ಹೆಂಗೆ ಪ್ರೂವ್ ಮಾಡ್ತೀರಿ ಅಂತಂದರೆ P1 ಆ್ಯಂಡ್ P1 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್. ಸೊ ಇದರ ಅರ್ಥ ಏನು ಅಂತಂದರೆ P1, P1 ಬಿಲಾಂಗ್ಸ್ ಟು R ಫಾರ್ ಆಲ್ P1 ಬಿಲಾಂಗ್ಸ್ ಟು A. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಏನು ಮಾಡ್ತೀರಾ? ಸಿಮೆಟ್ರಿಕ್ಗೆ ಲೆಟ್ P1, P2 ಬಿಲಾಂಗ್ಸ್ ಟು R. ಸೊ ಏನು ಮಾಡ್ತೀರಾ? P1 P2 ಬಿಲಾಂಗ್ಸ್ ಟು R ಅಂತ ತಗೊಂಡಿರ್ತೀರಿ. ದಿಸ್ ಇಂಪ್ಲೈಸ್ P1 ಆ್ಯಂಡ್ P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್. ಇಫ್ P1 ಆ್ಯಂಡ್ P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್, ಉಲ್ಟಾ ಮಾಡ್ಕೊಳ್ರಿ, P2 ಆ್ಯಂಡ್ P1 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್, ಅಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಸೊ P2, P1 ಬಿಲಾಂಗ್ಸ್ ಟು R ಆಯಿತು, ದೇರ್ ಫೋರ್ ಸಿಮೆಟ್ರಿಕ್. ಅದೇ ರೀತಿ ಎರಡು ಆರ್ಡರ್ ಪೇರ್ ತಗೊಳ್ಳಿ ಟ್ರಾನ್ಸಿಟಿವ್ಗೆ, P1 P2 ಅಂತ, P2 P3 ಅಂತ. ಸೊ P1 P2 ಬಿಲಾಂಗ್ಸ್ ಟು R ಅಂತಂದರೆ P1 ಆ್ಯಂಡ್ P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ಅರ್ಥ. P2 P3 ಬಿಲಾಂಗ್ಸ್ ಟು R ಅಂತಂದರೆ P2 ಆ್ಯಂಡ್ P3 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ. ಸೊ ಡೈರೆಕ್ಟ್ಲಾಗಿ ನಾವೇನು ಬರಿಬೋದು? P1 ಆ್ಯಂಡ್ P3 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ಬರಿಬೋದು. ಸೊ ಇದು ಏನಾಗ್ತದೆ ಅಂದರೆ ಈಕ್ವಾಲೆನ್ಸ್ ರಿಲೇಷನ್ ಆಗ್ತದೆ. ಅದನ್ನು ನೀವು ಟ್ರೈ ಮಾಡಿರಿ. ನಾನು ಸೆಕೆಂಡ್ ಪಾರ್ಟ್ ಮಾತ್ರ ಹೋಗ್ತೀನಿ. ಸೆಕೆಂಡ್ ಪಾರ್ಟ್ ಅಂತಂದರೆ ಇಲ್ಲೇನಂತ ಹೇಳ್ತಾನೆ, ವಾಟ್ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಎ ರಿಲೇಟೆಡ್ ಟು ದ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ T ವಿತ್ ಸೈಡ್ಸ್ 3, 4 and 5 ಅಂತ ಹೇಳ್ತಾನೆ. ಸೊ set of all elements related to T. ಇಷ್ಟು ಬರೀತೀನಿ ಸಾಕು. ನಾನು ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ ನಂಬರ್ ಆಫ್ ಸೈಡ್ಸನ್ನು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ರಿಲೇಷನ್ ಡಿಫೈನ್ ಆಗಿರೋದು ನಂಬರ್ ಆಫ್ ಸೈಡ್ಸ್ ಮೇಲೆ ಹೊರತು ಅದು ಎಂಥ ಟ್ರಯಾಂಗಲ್ ಅನ್ನೋದಲ್ಲ. ಇಲ್ಲಿ ನಂಬರ್ ಆಫ್ ಸೈಡ್ಸ್ ಮುಖ್ಯ. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ? ಇಲ್ಲಿ 3 ಸೈಡ್ಗಳಿದೆ ಅಂತಂದರೆ ಹಿ ಈಸ್ ಟಾಕಿಂಗ್ ಅಬೌಟ್ ಟ್ರಯಾಂಗಲ್. ಸೊ 3 ಸೈಡ್ ಇರೋಂಥ ಎಲ್ಲ ಏನು ಪಾಲಿಗಾನ್ಸ್ ಇದಾವಲ್ಲ ಅವೆಲ್ಲನೂ ಕೂಡ ಇಲ್ಲೇನು ಕೊಟ್ಟಿದ್ದಾನಲ್ಲ ಟ್ರಯಾಂಗಲ್, ಇದ್ರ ಜೊತೆ ಏನಾಗ್ತವೆ ಅಂತಂದರೆ ರಿಲೇಟ್ ಆಗಿಬಿಡ್ತವೆ. ಯಾಕಂದರೆ ನಂಬರ್ ಆಫ್ ಸೈಡ್ಸ್ ಸೇಮ್ ಇರಬೇಕು.
ಸೊ ಇಲ್ಲಿ 3 ಸೈಡ್ ಇದೆ ಅಂತಂದ್ರೆ 3 ಸೈಡ್ ಇರೋಂಥ ಎಲ್ಲ ಪಾಲಿಗನ್ಸು ಏನಾಗ್ತವೆ, ರಿಲೇಟ್ ಆಗ್ತವೆ. ಸೊ 3 ಸೈಡ್ ಇರೋಂಥ ಎಲ್ಲ ಪಾಲಿಗನ್ಸ್ ಅಂದ್ರೆ ಯಾವುದು, ಟ್ರಯಾಂಗಲ್ಸ್ಗಳು. ಸೊ ಎಲ್ಲ ಟ್ರಯಾಂಗಲ್ಸ್ಗಳನ್ನ ಬರಿಬೇಕಾಗ್ತದೆ. ಸೊ ಯಾವುದು ಅಂತಂದ್ರೆ ನಾನು ಇಲ್ಲಿ T1 ಆಲ್ ದೋಸ್ T1 ಸಚ್ ದಟ್ T1 ಈಸ್ ಅ ಟ್ರಯಾಂಗಲ್. ಎಲ್ಲ ರೀತಿ ಟ್ರಯಾಂಗಲ್ಗಳಾಗ್ತವೆ. ಮತ್ತೆ ಬರೀ ರೈಟ್ ಆಂಗಲ್ ಟ್ರಯಾಂಗಲ್ ಅಷ್ಟೇ ಬರಿಬಾರ್ದು. ಇಲ್ಲೇನೋ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿರ್ಬೋದು ಅವನು, ಬಟ್ ಅದಲ್ಲ. ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದ್ರೆ ಅದರಲ್ಲಿ ಎಷ್ಟು ಸೈಡ್ ಇರ್ತದೆ, ಒಟ್ಟಿನಲ್ಲಿ ನಂಬರ್ ಆಫ್ ಸೈಡ್ಸ್ ಮುಖ್ಯ ಹೊರತು ಅದು ಎಂಥ ಟ್ರಯಾಂಗಲ್ ಅನ್ನೋದು ಮುಖ್ಯ ಅಲ್ಲ. ಸೊ 3 ಸೈಡ್ ಇದೆ ಅಂತಂದ್ರೆ 3 ಸೈಡ್ ಇರೋಂಥ ಎಲ್ಲಾ ಪಾಲಿಗನ್ಗಳನ್ನ ಕಲೆಕ್ಟ್ ಮಾಡಿ ಬರಿಬೇಕು. ಸೊ 3 ಸೈಡ್ ಇರೋಂಥ ಎಲ್ಲಾ ಪಾಲಿಗನ್ಗಳಿಗೆ ಇರೋಂಥ ಹೆಸರು ಯಾವುದು ಅಂತಂದ್ರೆ ಟ್ರಯಾಂಗಲ್ ಅಂತ. ಹಂಗಾಗಿ ಎಲ್ಲಾ ಟ್ರಯಾಂಗಲ್ಗಳ ಕಲೆಕ್ಷನ್ ಅನ್ನು ನಾವಿಲ್ಲಿ ಬರಿತೀವಿ. ನಾವು L be the set of all lines in xy plane and R be the relation in L defined as R equal to L1 L2 such that L1 is parallel to L2. ಇಲ್ಲಿ ನಾನು ಇದನ್ನು ಸಿಂಬಾಲಿಕಲಿ ಬರ್ಕೊಳ್ತೀನಿ. R equal to L1 L2 such that L1 is parallel to L2. ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಅಷ್ಟೇ. ಇದರಲ್ಲಿ 2 ಪಾರ್ಟ್ ಇದೆ. ಅದರಲ್ಲಿ ಫಸ್ಟ್ ಪಾರ್ಟು ಅದರಲ್ಲಿ ರಿಫ್ಲೆಕ್ಸಿವ್. ಕ್ಲಿಯರ್ಲಿ L1 is parallel to L1. This implies L1 comma L1 belongs to R for all L1 belongs to L. Set ಯಾವುದಿಲ್ಲಿ L. This implies R is reflexive. ಸೊ ಒಂದು ಕನ್ಫ್ಯೂಷನ್ ಇದೆ ಕೆಲವರಿಗೆ. ಏನು ಕನ್ಫ್ಯೂಷನ್ ಅಂತಂದರೆ, ಇಲ್ಲಿ ನಾನೇನು ಬರ್ದಿನಲ್ಲ L1 ಈಸ್ ಪ್ಯಾರಲಲ್ ಟು L1 ಅಂತ ಬರ್ತೀನಿ. ಅಂದರೆ ಅರ್ಥ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಅಂತ ಅರ್ಥ. ಸರ್ ಇಲ್ಲಿ ಒಂದು ಡೌಟ್ ಏನು ಅಂತಂದರೆ, ಸರ್ ಇರೋದೇ ಒಂದು ಲೈನ್, ಅದು ಹೆಂಗೆ ಪ್ಯಾರಲ್ ಆಗ್ತದೆ ಇದ್ರ ಜೊತೆಗೆ? ಕೆಲವ್ರು ಏನಂತ ಅನ್ಕೊಂಡಿದ್ದಾರೆ ಅಂತಂದರೆ, 2 ಲೈನ್ಗಳು ಪ್ಯಾರಲ್ ಅಂತ ಕರಿಬೇಕಂದ್ರೆ ಅವೆರಡು ಇಂಟರ್ಸೆಕ್ಟ್ ಆಗಬಾರ್ದು ಅಂತ ಅನ್ಕೊಂಡಿದ್ದಾರೆ. ಎಸ್, ಅಫ್ಕೋರ್ಸ್ ಇಂಟರ್ಸೆಕ್ಟ್ ಆಗಬಾರ್ದು. ಆದರೆ ಅದಕ್ಕೆ ಪ್ಯಾರಲ್ಗೆ ನನ್ನ ಪ್ರಕಾರ ಇನ್ನೊಂದು ಡೆಫಿನೇಷನ್ ಇದೆ. ಏನದು ಇನ್ನೊಂದು ಡೆಫಿನೇಷನ್ ಅಂತಂದರೆ, 2 ಲೈನ್ಸ್ L1 ಆ್ಯಂಡ್ L2 ಆರ್ ಸೆಟ್ ಟು ಬಿ ಪ್ಯಾರಲ್. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಲೈನ್ ತಗೊಂತೀನಿ. ಇಲ್ಲಿ ಎರಡು ಲೈನ್ ಇದೆ. ಈ 2 ಲೈನು ಪ್ಯಾರಲ್ ಅಂತ ಯಾವಾಗ ಹೇಳ್ತೀವಿ ಗೊತ್ತೇನು? ಲೆಟ್ ದಿಸ್ ಬಿ L1 ಆ್ಯಂಡ್ ದಿಸ್ ಬಿ L2. 2 lines L1 and L2 are said to be parallel if the perpendicular distance between them is constant throughout. ಸೊ 2 ಲೈನ್ಗಳ ನಡುವಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು ಕಾನ್ಸ್ಟೆಂಟ್ ಆಗಿರ್ಬೇಕು. ಇಲ್ಲಿ ಏನಾದರೂ 5 ಸೆಂಟಿಮೀಟರ್ ಇದ್ದರೆ ನೀವು ಈ 2 ಲೈನ್ಗಳ ಮಧ್ಯೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ ಆ ಲೈನ್ನ ಲೆಂತ್ನ ಮೆಜರ್ ಮಾಡಿ. ಎಲ್ಲ ಕಡೆನೂ ಏನು ಬರಬೇಕದು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಂತಲೇ ಬಂದರೆ ಆವಾಗ ನಾವೇನಂತ ಹೇಳ್ತೀವಿ ಅಂತಂದರೆ ಆ 2 ಲೈನ್ಗಳು ಪ್ಯಾರಲ್ ಅಂತ ಹೇಳ್ತೀವಿ. ಒಂದು ವೇಳೆ ಈ ಲೈನ್ ಏನಾದರೂ ಒಂದು ಸ್ವಲ್ಪ ಹತ್ತಿರ ಬಂತು ಅಂತ ಅನ್ಕೊಳ್ರಿ. ಸಪೋಸ್ ನಾನೇನಾದರೂ ಒಂದು ಸ್ವಲ್ಪ ಹತ್ತಿರಕ್ಕೆ ತಗೊಂಬಂದೆ, ಈ ಏನಾಗ್ಬೋದು, ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿ ರೆಡ್ಯೂಸ್ಡ್. ಸೊ 5 ಇಂದ 4 ಆಗ್ಬೋದು, 4 ಇಂದ 3 ಆಗ್ಬೋದು, 3 ಇಂದ 2 ಆಗ್ಬೋದು, 2 ಇಂದ 1 ಆಗ್ಬೋದು, 1 ಇಂದ 0.5 ಆಗ್ಬೋದು. ಹಿಂಗೆ ನಾನೇನಾದರೂ ಕಡಿಮೆ ಮಾಡ್ತಾ ಬಂದರೆ ಯಾವುದೋ ಒಂದು ಸರ್ಟನ್ ಸ್ಟೇಜಲ್ಲಿ ಏನಾಗ್ತದೆ ಅಂತಂದರೆ ಆ 2 ಲೈನ್ಗಳು ಕೋಇನ್ಸೈಡ್ ಆಗಿಬಿಡ್ತವೆ. ಸೊ 2 ಲೈನ್ಗಳು ಏನಾಗ್ತಾವಲ್ಲಿ ಕೋಇನ್ಸೈಡ್ ಆಗ್ತವೆ. ಸಪೋಸ್ ಈಗ ಎರಡು ಲೈನ್ ತಗೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನ ನಾನೇನಾದರೂ ಹತ್ರ ತಗೊಂಡು ಹೋಗ್ತಾ ಇದ್ರೆ ಆ 2 ಲೈನ್ಗಳು ಏನಾಗ್ತವೆ ಒಂದಕ್ಕೊಂದು ಹಿಂಗೆ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ 0. ಸೊ 0.1 ಇತ್ತು ಅಂತ ಅನ್ಕೊಳ್ಳೋಣ ಡಿಸ್ಟೆನ್ಸು. ಇನ್ನೂ ಕಡಿಮೆ ಮಾಡಿದ್ರೆ 0.001 ಆಗ್ಬೋದು, ಇನ್ನೂ ಕಡಿಮೆ ಮಾಡಿದ್ರೆ 0.001 ಆಗ್ಬೋದು. ಈ 2 ಲೈನ್ಗಳು ಕೋಇನ್ಸೈಡ್ ಆದಾಗ ಏನಾಗ್ತದೆ ಅಂದರೆ ದೇರ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಬಟ್ that perpendicular distance is 0. ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅವಾಗ ಎಷ್ಟಾಗಿರ್ತದೆ ಅಂತಂದರೆ 0. ಸೊ 0 ಕೂಡ ಒಂದು ಡಿಸ್ಟೆನ್ಸ್ ಎಲ್ಲ. ಸೊ 0 ಡಿಸ್ಟೆನ್ಸಲ್ಲಿ ಇದೆ ಅಂತ ಅರ್ಥ. 2 ಕೂಡ 0 ಡಿಸ್ಟೆನ್ಸಲ್ಲಿ ಇದೆ ಅಂತ ಅರ್ಥ. ಹಾಗಾಗಿನೇ ನಾವೇನಂತ ಹೇಳ್ತೀವಿ ಅಂತಂದರೆ L1 ಈಸ್ ಪ್ಯಾರಲಲ್ ಟು L1. ಅದಕ್ಕೇನೆ ಹೇಳ್ತೀವಿ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಸೊ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಹಾಗಾಗಿ ರಿಫ್ಲೆಕ್ಸಿವ್ ಆಗ್ತದೆ. ಎರಡನೇದು ಬರೋಣ, ಸಿಮೆಟ್ರಿಕ್.
symmetric. Let L1 L2 belongs to R. So if L1 L2 belongs to R andre artha L1 is parallel to L2 anta artha. If L1 is parallel to L2, that implies L2 is parallel to L1. If L2 is parallel to L1, in ordered pair we can write L2 L1 belongs to R. So for all L1 L2 belongs to the set L. Therefore R is symmetric. ಈ ಕಾಂಗ್ರುಯೆಂಟ್ ಅಂತ ಏನು ಇಲ್ಲ ಸಾರಿ ಸಿಮೆಟ್ರಿಕ್ಕು ಯಾವುದು ಅಂತ ಸಾರಿ ಸಿಮೆಟ್ರಿಕ್ ಅಲ್ಲ ಪ್ಯಾರಲಲ್ಲು ಆಮೇಲೆ ಸಿಮಿಲರು ಮತ್ತು ಕಾಂಗ್ರುಯೆಂಟು ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟು ಎರಡು ಟ್ರಯಾಂಗಲ್ಗಳು ಸಿಮಿಲರು ಎರಡು ಲೈನ್ಗಳು ಪ್ಯಾರಲ್ ಇವೆಲ್ಲನೂ ಒಂದೇ ರೀತಿ ಸಾಲ್ವ್ ಮಾಡೋಂಥವು ಒಂದೇ ರೀತಿ ಪ್ರೂವ್ ಮಾಡೋದು ಇವೆಲ್ಲನೂ. ಸೊ ಇದೇನಾಯ್ತು ಈಗ ಸಿಮೆಟ್ರಿಕ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. Let L1 L2 belongs to R and L2 L3 belongs to R. This implies L1 L2 belongs to R andre L1 is parallel to L2. L2 L3 belongs to R andre L2 is parallel to L3. So if L1 is parallel to L2 and L2 is parallel to L3, then ನೋಡಿ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ಮೂರು ಲೈನ್ ಇದೆ ಇಲ್ಲಿ L1 L2 L3. ಲೆಟ್ ದಿಸ್ ಬಿ L1 L2 L3. L1 is parallel to L2 and L2 is parallel to L3. So we can say L1 is parallel to L3. Therefore L1 is parallel to L3. This implies L1 L3 belongs to R for all L1 L2 L3 belongs to L. So L1 L2 belongs to R and L2 L3 belongs to R. That implies L1 L3 belongs to R. Therefore the given relation is transitive. Therefore R is transitive. Last conclusion baribeku. Conclusion: since R is reflexive, symmetric and transitive. Reflexive, symmetric and transitive. R is an equivalence relation. R is an equivalence relation ಅಂತ ಹೇಳ್ತೀವಿ. ಈಗ ನಾವು ಮಾಡಬೇಕಾಗಿರೋದೇನು ಅಂತಂದರೆ ಎರಡನೇ ಪಾರ್ಟಲ್ಲಿ ಏನು ಹೇಳ್ತಾನೆ ಅಂತಂದರೆ ಒಂದು ಲೈನ್ ಕೊಟ್ಟಿದ್ದಾನೆ. ಏನು ಲೈನ್ ಅದು? ಫೈಂಡ್ ದ ಸೆಟ್ ಆಫ್ ಆಲ್ ಲೈನ್ಸ್ ರಿಲೇಟೆಡ್ ಟು ದ ಲೈನ್ y ಈಕ್ವಲ್ ಟು 2x ಪ್ಲಸ್ 4. y ಈಕ್ವಲ್ ಟು 2x ಪ್ಲಸ್ 4 ಅನ್ನೋ ಲೈನ್ ಜೊತೆ ಯಾವೆಲ್ಲ ಎಲಿಮೆಂಟ್ಗಳು ಅಥವಾ ಯಾವೆಲ್ಲ ಲೈನ್ಗಳು ರಿಲೇಟ್ ಆಗಿದಾವೋ ಆ ಲೈನ್ಗಳನ್ನ ಕಲೆಕ್ಟ್ ಮಾಡಿ ಬರೀರಿ ಅಂತ ಹೇಳ್ತಾನೆ. ಸೆಕೆಂಡ್ ಪಾರ್ಟ್ ಇದು ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ L that are related to y equal to 2x plus 4. I think y equal to 2x plus 4 ಅಂತ ಅನಿಸ್ತದೆ. ಎಸ್, y equal to 2x plus 4. y equal to 2x plus 4 ಜೊತೆ ಯಾವೆಲ್ಲ ಲೈನ್ಗಳು ಅಥವಾ ಎಲಿಮೆಂಟ್ಗಳು ರಿಲೇಟ್ ಆಗಿದಾವೋ ಆ ಎಲಿಮೆಂಟ್ಗಳ ಕಲೆಕ್ಷನ್ನ ಬರೀರಿ ಅಂತ ಹೇಳ್ತಾರೆ. ಸೊ y equal to 2x plus 4 ಜೊತೆ ರಿಲೇಟ್ ಆಗಬೇಕು ಅಂತಂದರೆ ಆ ಲೈನ್ಗಳು ಪ್ಯಾರಲ್ ಆಗಿರಬೇಕು. ಆ ಲೈನ್ಗಳೇನಾಗಿರಬೇಕು? ಪ್ಯಾರಲ್ ಆಗಿರಬೇಕು. ಸೊ ಪ್ಯಾರಲ್ ಆಗಿರಬೇಕು ಅಂತಂದರೆ ಏನಪ್ಪ ಕಂಡೀಷನ್ನು ನೋಡೋಣ. ಒಂದು ಲೈನ್ ಈ ಥರ ಇದೆ ಅಂತ ಅನ್ಕೊಳ್ರಿ. ಲೆಟ್ ಅಸ್ ಸಪೋಸ್ ದಟ್ ದಿಸ್ ಈಸ್ y equal to 2x plus 4 ಇದೆ. ಅದು ಈ ಲೈನು 2x plus 4 ಅಂತ ಅನ್ಕೊಳ್ಳಿ. ಈ ಲೈನು 2x plus 4 ಲೈನ್ ಅಂತ ಅನ್ಕೊಳ್ರಿ. ಸೊ ಇದಕ್ಕೆ ಪ್ಯಾರಲ್ ಆಗಿರಬೇಕು ಅಂತಂದರೆ
ಇದರ ಸ್ಲೋಪ್ ಚೇಂಜ್ ಆಗಬಾರ್ದು. ಇದು ಯಾವ ಫಾರ್ಮಲ್ ಇದೆ ನೋಡಿ, ಇದು y = mx + c ಫಾರ್ಮಲ್ ಇದೆ. ಸ್ಲೋಪ್ ಚೇಂಜ್ ಆಗಬಾರ್ದು. ಇದ್ರ ಬಗ್ಗೆ ನಾನು ಸ್ಟ್ರೈಟ್ ಲೈನ್ಸಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸ್ಲೋಪ್ ಚೇಂಜ್ ಆಗಬಾರ್ದು, ಇದು ಹಿಂಗೆ ಇರಬೇಕು. ನೀವೇನು ಮಾಡಿ ಅಂತಂದರೆ ಈ 4ನ ಚೇಂಜ್ ಮಾಡ್ತಾ ಹೋಗಿ. 4 ಅಂತಂದರೆ y ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ. ಅಂದರೆ y ಆಕ್ಸಿಸ್ನ ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಅಂತ. ಸ್ಲೋಪ್ ಚೇಂಜ್ ಆಗಬಾರ್ದು ಅಂತಂದರೆ ಇದು ಯಾವ ರೀತಿ ವಾಲ್ ಕಂಡಿದೆಯಲ್ಲ ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು. ಬಟ್ ಈ ಪಾಯಿಂಟಲ್ಲಿ ನೀವು ಮೇಲೆ ಕೆಳಗೆ ಏನಾದರೂ ನೀವು ಸ್ಲೈಡ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಪ್ಯಾರಲ್ ಲೈನ್ಸ್ಗಳು ಸಿಗ್ತಾ ಹೋಗ್ತವೆ. ಅಂದರೆ ನಾನು ಹೇಳ್ತಿರೋದು ಇದು. ಸಪೋಸ್ ನೀವು ಇಲ್ಲಿಂದ ಇನ್ನೊಂದು ತಗೊಂಡ್ರಿ ಅಂತ ಅನ್ಕೊಳ್ಳೋಣ, ಇಲ್ಲ ಇನ್ನೊಂದು ತಗೊಂಡ್ರಿ ಅಂತ ಅನ್ಕೊಳ್ಳೋಣ. ಇಲ್ಲಿ ನೋಡಿ ಅದರ ಸ್ಲೋಪ್ ಹಾಗೆ ಇದೆ. ಬಟ್ ನಿಮಗೇನು ಮಾಡ್ತಿದೆ, ನಿಮಗೆ ಬೇರೆ 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 ಹೊಸ ಹೊಸ ಲೈನ್ಗಳು ಸಿಗ್ತದೆ. ಸ್ಲೋಪ್ ಹಾಗೆ ಇರ್ತದೆ, ಆದರೆ ಅವು ವೈ ಆಕ್ಸಿಸ್ನ ಬೇರೆ ಬೇರೆ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ಅಂತಂದರೆ ಇಲ್ಲಿ 4 ಅನ್ನೋ ಪ್ಲೇಸಲ್ಲಿ ನೀವು 5 ಹಾಕಿದ್ರೆ ಅಂದರೆ ಹೊಸ ಲೈನ್ ಸಿಗ್ತದೆ. ಆ್ಯಂಡ್ ದಟ್ ವಿಲ್ ಬಿ ಪ್ಯಾರಲಲ್ ಟು y = 2x + 4. 6 ಹಾಕಿದ್ರೆ ಅಂತಂದರೆ ಅದು ಕೂಡ ಪ್ಯಾರಲ್ ಆಗಿರ್ತದೆ ಮತ್ತು ಇದು ಪ್ಯಾರಲ್ ಆಗಿರ್ತದೆ ಮತ್ತು ಸೇಮ್ ಸ್ಲೋಪ್ ಇರ್ತದೆ. ಹಾಗಾಗಿ ನಿಮಗೆ ಹೊಸ ಹೊಸ ಲೈನ್ಗಳು ಸಿಗಬೇಕು ಅಂತಂದರೆ ಇದಕ್ಕೆ ರಿಲೇಟ್ ಆಗಿರೋಂಥ ಹೊಸ ಹೊಸ ಲೈನ್ಗಳು ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು, ಈ y ಇಂಟರ್ಸೆಪ್ಟ್ ಇದೆಯಲ್ಲ ಇದನ್ನು ಮಾತ್ರ ಚೇಂಜ್ ಮಾಡಿದರೆ ಸಾಕು, ಸ್ಲೋಪನ್ನು ಹಾಗೆ ಇಟ್ಕೊಳ್ಬೇಕು. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಎಲ್ಲ ಲೈನ್ಗಳು ಬರ್ತವೆ. ಆಲ್ ದೋಸ್ ಲೈನ್ಸ್ ಎಲ್ ಸಚ್ ದಟ್ L1 ಅಂತ ಕರಿತೀನಿ. L1 ಸಚ್ ದಟ್ L1 ಯಾವ ರೀತಿ ಇರಬೇಕು ಅಂತಂದರೆ y = 2x + c ವೇರ್ c ಈಸ್ ಎನಿ ರಿಯಲ್ ನಂಬರ್. ಯಾವುದಾದ್ರೂ ರಿಯಲ್ ನಂಬರ್ ಆಗಿರಲಿ, 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, -1 ಬರ್ಬೋದು, -2 ಬರ್ಬೋದು, 1.5 ಬರ್ಬೋದು. ಈ ರೀತಿ ನೀವು ಸಿ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋದಂಗೆಲ್ಲೂ ಹೊಸ ಹೊಸ ಲೈನ್ಗಳು ಬರ್ತವೆ. ಆ್ಯಂಡ್ ದೋಸ್ ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಟು ದ ಗಿವನ್ ಲೈನ್ y = 2x + 4. ಯಾಕಂತಂದರೆ ಸ್ಲೋಪ್ ಆಫ್ ಆಲ್ ದ ಲೈನ್ಸ್ ಆರ್ ಈಕ್ವಲ್. ಸೊ ಎಲ್ಲ ಲೈನ್ಗಳ ಸ್ಲೋಪ್ ಸೇಮ್ ಇರೋದ್ರಿಂದ ಅವೆಲ್ಲನೂ ಏನಾಗಿರ್ತವೆ ಅಂತಂದರೆ ಪ್ಯಾರಲಲ್ ಆಗಿರ್ತವೆ. ಸೊ ಪ್ಯಾರಲಲ್ ಆಗಿರೋದ್ರಿಂದ ಗಿವನ್ ಲೈನಿಗೆ ರಿಲೇಟ್ ಆಗಿರ್ತವೆ. ಸೊ ಯಾವ ರೀತಿ ಎಲಿಮೆಂಟ್ಗಳು ಇರ್ತವೆ ಇದು ಈ ಲೈನ್ ಜೊತೆ ರಿಲೇಟ್ ಆಗಿರೋಂಥವು ಅಂತಂದರೆ 2x + c ಫಾರ್ಮಲ್ ಇರ್ತಕ್ಕಂಥ ಲೈನ್ಗಳ ಕಲೆಕ್ಷನ್ ಆಗಿರ್ತದೆ ಅಂತ ಹೇಳ್ಬೋದು. ದಿಸ್ ಇಸ್ ಸೊಲ್ಯೂಷನ್ ಫಾರ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಗಿವನ್ ಕ್ವಶನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು, ಆ್ಯಂಡ್ ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.